ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನು ಭಯವಿಲ್ಲ. ನಮ್ಮಿಂದಾಗದು ಶಾಲೆಗೆ ತೊಂದರೆ, ನಮಗೆಂದೆಂದೂ ಜಯವಿಲ್ಲ. ನಮಗೆಂದೆಂದೂ ಜಯವಿಲ್ಲ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನೂ ಭಯವಿಲ್ಲ. ನಮ್ಮಿಂದಾಗದು ಶಾಲೆಗೆ ತೊಂದರೆ, ನಮಗೆಂದೆಂದೂ ಜಯವಿಲ್ಲ. ಏನಣ್ಣ ಇವತ್ತು ಸ್ಟ್ರಾಂಗ್ ಕಾಫಿ ಎಫೆಕ್ಟಾ? ನರಸಿಂಹಸ್ವಾಮಿ ಕವನ ಹೇಳ್ತಾ ಇದ್ದೀರಾ? ಏನ್ ಸಮಾಚಾರ? ಹ್ಞೂ ಕಣೆ, ಇದು ನಿಜವಾಗಿ ನನ್ನ ಸ್ನೇಹಿತ ಒಬ್ಬ ಒಂಥರ ಹಿಂದಿನ ಬೆಂಚಿನ ಹುಡುಗನಾಗಿದ್ದು ಆಮೇಲೆ ಎಂಥ ಸಾಧನೆ ಮಾಡಿ ಜೀವನದಲ್ಲಿ ಅವನು ಎಷ್ಟು ಮುಂದಕ್ಕೆ ಬಂದ ಅನ್ನೋದು ಜ್ಞಾಪಕಕ್ಕೆ ಬಂತು. ಓ ಹೌದಾ? ಯಾರವರು? ಅವನು ಎಚ್.ಎಸ್. ಸುರೇಶ್ ಆಗಿದ್ದವನು. PhD ಮಾಡಿ ಹೆಂಗೆ ಡಾಕ್ಟರ್ ಎಚ್.ಎಸ್. ಸುರೇಶ್ ಆಗಿದ್ದು ಅಂತನ್ನೋದು ನೆನಪಿಗೆ ಬಂತು ಇವತ್ತು. ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಣ್ಣ. ಅನುಭವದಡುಗೆಯ ಮಾಡಿ, ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ, ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ, ಅನುಭವದಡುಗೆಯ ಮಾಡಿ. ಡಾಕ್ಟರ್ ಎಚ್.ಎಸ್. ಸುರೇಶ್ ಶಿವಮೊಗ್ಗ ಜಿಲ್ಲೆಯ ಆಯನೂರು ಹತ್ರದ ಮಂಡಘಟ್ಟಾದವರು. ಶಿವಮೊಗ್ಗ ಹತ್ರದ ಹಾರನಹಳ್ಳಿಯ ಹೈಸ್ಕೂಲ್ನಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು. ಅಲ್ಲಿಯ ಹೆಡ್ ಮಾಸ್ಟರ್ ಇವರ ಇಂಗ್ಲಿಷ್ ಪ್ರೊಫಿಷಿಯನ್ಸಿ ಕಂಡು ಇವರ ಜೀವನದ ದಿಕ್ಕನ್ನೇ ಬದಲಾಯಿಸಿದ್ರು. ಬನ್ನಿ ಕೇಳೋಣ ಅವರ ಅನುಭವಗಳನ್ನು. ಹೌದು, ನೀವು ಹೇಳಿದ್ದು ಸರಿ. ಕವಿ KS ನರಸಿಂಹಸ್ವಾಮಿಯವರು ಆ ಕವನವನ್ನು ನನ್ನಂಥವರಿಗೆ ಬರೆದರು ಅಂತ ಅನಿಸುತ್ತೆ. ನಾವಿದ್ದದ್ದೆಲ್ಲ ಹಳ್ಳಿನಲ್ಲಿ. ನಾನು ಸ್ಕೂಲಿಗೆ ಹೋದದ್ದು ಶಿವಮೊಗ್ಗ ಜಿಲ್ಲೆ ಆಯನೂರು, ಮಂಡಘಟ್ಟ ಅನ್ನುವಂಥ ಹಳ್ಳಿಗಳಲ್ಲಿ. ನಾನು ಬಹಳ ಎಚ್ಚರಿಕೆಯಿಂದ ಸ್ಕೂಲಿಗೆ ಹೋಗಿದ್ದು ಅಂತ ಹೇಳಿದ್ದೆ ಹೊರತು ಶಿಕ್ಷಣ ಪಡೆದಿದ್ದು, ಓದಿದ್ದು, ವಿದ್ಯಾಭ್ಯಾಸ ಮಾಡಿದ್ದು ಅಂತ ಹೇಳಲಿಲ್ಲ. ಯಾಕಂದರೆ ಸ್ಕೂಲಿಗೆ ಹೋಗಲೇಬೇಕಿತ್ತು ಅಂತ ಓದಬೇಕು ಅಂತಲ್ಲ. ನಮ್ಮ ತಂದೆ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿದ್ದರಿಂದಲೋ ಏನೋ 2ನೇ ಕ್ಲಾಸು ಮುಗಿತಿದ್ದ ಹಾಗೆ ನನ್ನ 5ನೇ ಕ್ಲಾಸಿಗೆ ಸೇರಿಸಿದರು. ಉಳಿದ ಸಬ್ಜೆಕ್ಟ್ಗಳು ಅಷ್ಟೋ ತಲೆಗೆ ಹತ್ತಿದ್ರು. ಗಣಿತ ಕಬ್ಬಿಣದ ಕಡಲೆ ಆಗಿತ್ತು. ನಂತರ 8ನೇ ಕ್ಲಾಸು ಪಾಸಾದ ಮೇಲೆ ಓದ್ತಾನೋ ಏನೋ ಮುಂದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ನಂಬರ್ಗಳನ್ನು ತುಂಬಿ ಕುಂದಾಪುರದ ಬೋರ್ಡ್ ಹೈಸ್ಕೂಲ್ನಲ್ಲಿ 8ನೇ ಕ್ಲಾಸಿಗೆ ಮತ್ತು ನಾನು ಸೇರಿಸಿದ್ರು 8th ಸ್ಟ್ಯಾಂಡರ್ಡು. ಆಗ ಮಿಡ್ಲ್ ಸ್ಕೂಲಲ್ಲೂ 8ನೇ ಕ್ಲಾಸ್ ಇತ್ತು, ಹೈಸ್ಕೂಲಲ್ಲಿ ಮತ್ತೆ 8ನೇ ಕ್ಲಾಸ್ ಶುರುವಾಗ್ತಿತ್ತು. ಮತ್ತು ಅದನ್ನು 8th ಸ್ಟ್ಯಾಂಡರ್ಡ್ ಅಂತಲೇ ಕರೀತಾಯಿದ್ದರು. ಅಲ್ಲಿ ಸೆಪ್ಟೆಂಬರ್ವರೆಗಿದ್ದೆ ನಾನು ನಮ್ಮ ಭಾವನ ಮನೆಯಲ್ಲಿ. ಸೆಪ್ಟೆಂಬರ್ಲಿ ಫಸ್ಟ್ ಟರ್ಮ್ ಪರೀಕ್ಷೆ ಆದಮೇಲೆ ನನ್ನ ಅಂಕಗಳನ್ನು ನೋಡಿಕೊಂಡು ಅವರು ಇವನಿಗೆ ಈ ಶಾಲೆ ಅಲ್ಲ ಅಂತ ಹೇಳಿಕೊಂಡ್ರು. ನಂತರ ಮತ್ತೆ ಅಲ್ಲಿಂದ ಆಯನೂರಿಗೆ ಬಂದೆ. ಆಯನೂರು ಮಿಡ್ಲ್ ಸ್ಕೂಲ್ ಸೇರಿಕೊಂಡೆ. ಆಯನೂರು ಹೈಸ್ಕೂಲ್ ಸೇರಿಕೊಂಡೆ. ಆಯನೂರು ಹೈಸ್ಕೂಲ್ ಸೇರಿದ ಮೇಲೆ 8th ಸ್ಟ್ಯಾಂಡರ್ಡು ಸ್ವಲ್ಪ ಕಂಟಿನ್ಯೂ ಮಾಡಿದೆ. 9thಲ್ಲಿದ್ದಾಗ ಆವಾಗ ಆರ್ಟ್ಸು ಸೈನ್ಸು ಅನ್ನೋಂಥ ವಿಭಾಗ ಇರ್ತಿತ್ತು. ನನಗೆ ಆರ್ಟ್ಸ್ನಲ್ಲಿ ಆಸೆ ಇದ್ದರೂ ನಮ್ಮ ತಂದೆ ಸೈನ್ಸ್ ಓದು, ಇಲ್ಲ ಅಂದರೆ ಸ್ಕೂಲ್ ಬಿಡು ಅಂದಿದ್ರು. ಸರಿ, ಅಲ್ಲಿಂದ ಯಾಕೋ ಸರಿಯಾಗಿ ನನ್ನ ವಿದ್ಯಾಭ್ಯಾಸ ಆಗ್ತಿಲ್ಲ ಅಂತ ಅಂದ್ಕೊಂಡು ಶಿವಮೊಗ್ಗದಲ್ಲಿ ದೇಶಿ ವಿದ್ಯಾಶಾಲೆಯಲ್ಲಿ ಪ್ರೊಫೆಸರ್ H.S. ನಾರಾಯಣ ಭಟ್ಟ ಅಂತ ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು. ನಮ್ಮ ತಂದೆ ಬಂಧುಗಳು ಸಹ. ಆವಾಗ ಶಿವಮೊಗ್ಗ ದೇಶಿ ವಿದ್ಯಾಶಾಲೆಗೆ ಅಕ್ಟೋಬರ್ನಲ್ಲಿ ಒಂದು 6 ತಿಂಗಳ ಕಾಲ ಓದಲಿಕ್ಕಾಗಿ ಆ ಹೈಸ್ಕೂಲಿಗೆ ಕಳಿಸಿದರು. ಶಿವಮೊಗ್ಗದಲ್ಲಿ ಇರಬೇಕು ಅನ್ನೋ ಅಂತ ಆದಾಗ ಅಲ್ಲಿ ನಮ್ಮ ತಂದೆಯ ಸ್ನೇಹಿತರೊಬ್ಬರಿದ್ದರು. ಅವ್ರ ಮನೇಲಿ ನನಗೆ ಊಟದ ವ್ಯವಸ್ಥೆ ಮಾಡಿದರು.
ಅವ್ರ ಮನೆಯಲ್ಲಿ ನನಗೆ ಪುಷ್ಕಳವಾಗಿ ಊಟ ಸಿಗ್ತಾಯಿತ್ತು, ತಿಂಡಿ ಸಿಗ್ತಾಯಿತ್ತು. ಓದಬೇಕು ಅಂತ ನಂಗೆ ಅನ್ನಿಸ್ಲೇ ಇಲ್ಲ. ಯಾಕಂದ್ರೆ ಅವ್ರ ಮನೆಯವ್ರಿಗೂ ಒಬ್ಬ ಚಾಕರಿ ಮಾಡೋಕ್ಕೆ ಒಬ್ಬ ಹುಡುಗ ಸಿಕ್ಕಂಗಾಯಿತು. ಬೆಳಗ್ಗೆ ಏಳ್ತಿದ್ದಂಗೆ ಮನೆಯೆಲ್ಲ ಗುಡಿಸೋದು, ಹಾಸಿಗೆಗಳನ್ನ ಸುತ್ತುವಂಥದ್ದು, ಮತ್ತು ಬಟ್ಟೆ ಪಾತ್ರೆಗಳನ್ನು ಯಾರೋ ತೊಳೆದಿಟ್ಟು ಹೋಗ್ತಿದ್ರು, ಮತ್ತು ಅದಕ್ಕೆ ನೀರು ಹಾಕಿ ಅದನ್ನು ಹಿಂಡಿ ಪಾತ್ರೆಗಳಿಗೆ ಹುಣಸೆ ಹಣ್ಣು ಹಾಕಿ ಅದನ್ನೆಲ್ಲ ತೊಳೆದು ತಂದು ಅಡುಗೆ ಮನೆ ಇಡುವಂಥದ್ದು. ಅದಾದಮೇಲೆ ಸ್ಕೂಲಿಗೆ ಹೋಗೋದು. ಸ್ಕೂಲಿಂದ ವಾಪಸ್ ಬರ್ತಿದ್ದಂಗೆ ಮನೆ ಗಿಡಗಳಿಗೆ ನೀರು ಹಾಕೋದು, ಅವ್ರದ್ದೊಂದು ಕಾರನ್ನು ವಾರಕ್ಕೊಂದು ಸಲ ತೊಳೆಯೋದು, ಮತ್ತು ಹಾಸಿಗೆ ಹಾಕೋದು. ಇದೇ ಕೆಲಸಗಳಲ್ಲೇ ನನಗೆ ಇದೇ ವಾಸಿ ಅನ್ನಿಸ್ತಿತ್ತು. ಯಾಕಂದರೆ ಊಟ ಚೆನ್ನಾಗಿ ಸಿಗ್ತಾಯಿತ್ತು. DVSಲ್ಲಿ SLC ಹಾಗೋ ಹೀಗೋ ಓದಿ 3 ಪಾರ್ಟ್ ಪಾಸಾಯಿತು. 4ನೇ ಪಾರ್ಟು ಮ್ಯಾಥಮೆಟಿಕ್ಸು ಮತ್ತು ಫೇಲ್ ಆದೆ. ಅದಾದಮೇಲೆ 3ನೇ ಅಟೆಂಪ್ಟಲ್ಲಿ SLC ಮಾಡಿಕೊಂಡೆ. SLC ಆದ ನಂತರ ನನಗೆ PUC ಸೇರಬೇಕು ಅಂತ ಅನ್ನಿಸ್ತು. PUC ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿಗೆ ಸೇರಿಕೊಂಡೆ. ಆಗ ಈ ಮ್ಯಾಥಮೆಟಿಕ್ಸನ್ನು ಕೈ ಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತೊಗೊಂಡೆ. ಅದರಿಂದಲೂ ಏನೋ ಅಲ್ಲೂ 3rd ಕ್ಲಾಸಲ್ಲಿ PUCನ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡಿದೆ. ಅದಾದ ನಂತರ BA ಸೇರಿದೆ. ಮತ್ತು ಸೆಕೆಂಡ್ BAನಲ್ಲಿ ಸೈನ್ಸ್ನಲ್ಲಿ ಫೇಲ್ ಆದೆ. ಅಂತೂ ಇಂತೂ 3rd ಅಟೆಂಪ್ಟಲ್ಲಿ 3rd ಕ್ಲಾಸ್ನಲ್ಲಿ ಪಾಸ್ ಮಾಡಿದೆ. ನಮ್ಮ ತಂದೆ 69ನೇ ಇಸ್ವಿ ಜೂನ್ ತಿಂಗಳಲ್ಲಿ ಅವ್ರ ಡೈರಿನಲ್ಲಿ ಈ ರೀತಿ ಬರೆದಿದ್ದರು: ಚಿ ಸುರೇಶ್ ಪಾಸ್ಡ್ BA ಇನ್ 3rd ಅಟೆಂಪ್ಟ್ ಇನ್ 3rd ಕ್ಲಾಸ್. ಇನ್ ವೈನ್ ಹೋಪ್ಸ್, ನಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್ಸ್, ಶುಡ್ ಬಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್. ಇದು ಇವತ್ತು ಸಹ ಆ ಡೈರಿಯ ಒಂದು ಪೇಜು ನನ್ನ ಹತ್ರ ಇದೆ. 69 ಏಪ್ರಿಲ್ನಲ್ಲಿ ನಮ್ಮ ತಂದೆ ರಿಟೈರ್ ಆದರು. ನಾನು ಕೆಲಸ ಹುಡುಕಲೇಬೇಕಾಗಿತ್ತು. ಹಾರ್ನಹಳ್ಳಿ ರೂರಲ್ ಹೈಸ್ಕೂಲ್ನಲ್ಲಿ ಲ್ಯಾಬೊರೇಟರಿ ಅಟೆಂಡರ್ ಹುದ್ದೆಗೆ ಅರ್ಜಿ ಬಂದಿತ್ತು. ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ವಿದ್ಯಾರ್ಹತೆ SSLCಯಲ್ಲಿ PCM ತೊಗೊಂಡು ಪಾಸು ಅಥವಾ ಫೇಲ್ ಅಂತ ಇತ್ತು. ನಾನು ಎರಡಕ್ಕೂ ಕರೆಕ್ಟಾಗಿದ್ದೆ. SLC ಫೇಲ್ ಆದ ಸರ್ಟಿಫಿಕೇಟನ್ನು ಹಾಕಿ ಒಂದು ಅರ್ಜಿ ಹಾಕಿದೆ. 60 ಬೇಸಿಕ್ಕು, 65 ರೂಪಾಯಿ DA, ಒಟ್ಟು 125 ರೂಪಾಯಿ ಸಂಬಳ. ಕೆಲಸ ಏನೋ ಸಿಕ್ತು. ಲ್ಯಾಬೊರೇಟರಿ ಅಟೆಂಡರಲ್ಲಿ ಹೋಗಿ ಸೇರಿಕೊಂಡೆ. ಅಲ್ಲಿ ಲ್ಯಾಬೊರೇಟರಿ ಮತ್ತು ರೀಡಿಂಗ್ ರೂಮ್ ಒಂದೇ ಕಡೆ ಇತ್ತು. ಕೆಲಸಕ್ಕೆ ಸೇರಿದ ಮಾರನೇ ದಿನವೇ ಅಲ್ಲಿ ಕೂತ್ಕೊಂಡು ಹಿಂದೂ ಪೇಪರ್ ಓದ್ತಾಯಿದ್ದೆ ತಲೆದಿಕ್ಸ್ಕೊಂಡು. ನನ್ನ ಇಂಗ್ಲೀಷ್ ಚೆನ್ನಾಗಿತ್ತು. ಹೆಡ್ ಮಾಸ್ಟರ್ ಕೃಷ್ಣಶಾಸ್ತ್ರಿಗಳು ಅಕಸ್ಮಾತು ಆ ಮಾರ್ಗವಾಗಿ ಹೋಗ್ತಾ ನನ್ನ ನೋಡಿ ಇಂಗ್ಲೀಷ್ ಬರುತ್ತಾನೋ ಅಂದರು. ವೆರಿ ವೆಲ್ ಸರ್ ಅಂದೆ. ಆಫೀಸಿಗೆ ಬಂದರು. ಏನೋ ಕೆಲಸ ಕೆಡ್ತು ಅಂದ್ಕೊಂಡೆ. ಸತ್ಯಸಂಗತಿ ಹೇಳಿದೆ. ಏನೂ ಆಗಲಿಲ್ಲ, ನಾಳಿನಿಂದ ನೀನು 8th 9th ಕ್ಲಾಸಿಗೆ ಇಂಗ್ಲೀಷ್ ತಗೋ, ಅದೇ ಸಂಬಳ, ಅದರ ಕೆಲಸ ಬದಲು ಅಂತ ಹೇಳಿದರು. ಆಹಾ, ಎಂಥ ಒಳ್ಳೆ ಟರ್ನಿಂಗ್ ಪಾಯಿಂಟ್. ಲ್ಯಾಬ್ ಅಸಿಸ್ಟೆಂಟ್ ರೀಡಿಂಗ್ ಅ ನ್ಯೂಸ್ ಪೇಪರ್ ಇಸ್ ನೋಟಿಸ್ಡ್ ಬೈ ದ ಶಾರ್ಪ್ ಐಡ್ ಹೆಡ್ ಮಾಸ್ಟರ್. ಇದು ನಿಮ್ಗೊಂದು ಒಳ್ಳೆ ಚೇಂಜ್ ಕೊಡ್ತು. ಬೇಸಿಗೆ ದಿನಗಳಲ್ಲಿ ದಾವಣಗೆರೆಯಲ್ಲಿದ್ದ ನನ್ನ ಚಿಕ್ಕಪ್ಪ ಸೂರಿ ಭಟ್ರ ಮನೆಗೆ ಹೋದೆ. ಅಲ್ಲಿದ್ದಾಗ ನನ್ನ ಕಜಿನ್ನು ಪ್ರಸನ್ನ ಕುಮಾರ BA ಓದ್ತಾ ಇದ್ದ. ಅವನು ನಾನು ನೋಡಿ 1-2 ದಿನ ಆದ ನಂತರ, ದಿಸ್ ನಾಟ್ ದಿ ವೇ ಸುರೇಶ್, ಯು ಅಪಿಯರ್ ಟು ಬಿ ಲೆಸ್ ದ್ಯಾನ್ ವಾಟ್ ಯು ಆರ್, ಯು ರೀಡ್ ದಿಸ್ ಬುಕ್, ದಿಸ್ ವಿಲ್ ಡೆಫಿನೆಟ್ಲಿ ಚೇಂಜ್ ಯು ಅಂತ ಹೇಳಿ ಡೇಲ್ ಕಾರ್ನೆಗಿ ಅವರದ್ದು ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲುಯೆನ್ಸ್ ಪೀಪಲ್ ಅನ್ನುವಂಥ ಒಂದು ಪುಸ್ತಕ 1936ರಲ್ಲಿ ಪ್ರಕಟವಾದಂಥ ಪುಸ್ತಕ, ಅದನ್ನು ನನಗೆ ಕೊಟ್ಟ. ಈ ಡೇಲ್ ಕಾರ್ನೆಗಿ ಅಮೆರಿಕನ್ ಆಥರು 1888ರಿಂದ 1955ರವರೆಗೆ ಜೀವಿಸಿದ್ದರು. ಅಟ್ಟರ್ ಪಾವರ್ಟಿ ಇತ್ತು ಅವರಿಗೆ. ಅದು ಒಂದು ರಿಮೋಟು ವಿಲೇಜಲ್ಲೆಲ್ಲೋ ಒಂದು ಕಡೆ ಇದ್ದಂಥ ವ್ಯಕ್ತಿ ತನ್ನೆಲ್ಲ ಇನ್ಹಿಬಿಷನ್ಗಳನ್ನೆಲ್ಲ ಬಿಟ್ಟುಬಿಟ್ಟು ಹೇಗೆ ಬೆಸ್ಟ್ ಸೆಲ್ಲರ್ ಬುಕ್ ಒಂದನ್ನು ವಿಶ್ವಕ್ಕೆ ಕೊಟ್ಟ ಅನ್ನೋಂಥದ್ದು ಬಹಳ ವಿಸ್ಮಯ ತರುವಂಥದ್ದು. ಆ ಬುಕ್ಕಲ್ಲಿ ಸೆಲ್ಫ್ ಇಂಪ್ರೂವ್ಮೆಂಟು, ಪಬ್ಲಿಕ್ ಸ್ಪೀಕಿಂಗು, ಕಾನ್ಫಿಡೆನ್ಸು, ಬಿಲ್ಡಿಂಗ್ ಅಪ್ ಕಾನ್ಫಿಡೆನ್ಸು, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪು, ಸೇಲ್ಸ್ಮನ್ಶಿಪ್ಪು, ಇವುಗಳ ಬಗ್ಗೆ ಎಲ್ಲ ಬಹಳ ಪ್ರಾಯೋಗಿಕವಾದಂಥ ಮಾಹಿತಿ ಮತ್ತು ಸಲಹೆ ಇದೆ ಅದರಲ್ಲಿ. ಈ ಪುಸ್ತಕ ಜಾಗತಿಕವಾಗಿ ಎಲ್ಲ ಯುವಕರಲ್ಲಿ ಬದಲಾವಣೆ ತಂದಿದೆ. ಹಾರ್ನಹಳ್ಳಿ ಅಟೆಂಡರ್ ಆಗಿದ್ದ ನಾನು 3rd ಅಟೆಂಪ್ಟು 3rd ಕ್ಲಾಸ್ನಲ್ಲಿ ಪಾಸಾಗಿ ಮಂಡ್ಯದಲ್ಲಿ NYK ಅಧಿಕಾರಿಯಾಗಿ
ಅಲ್ಲಿಂದ ಕಾಮನ್ವೆಲ್ತ್ ಫೆಲೋಶಿಪ್ ಪಡೆದು ದಕ್ಷಿಣ ಅಮೆರಿಕಾದಲ್ಲಿ ಡಿಪ್ಲೊಮಾ ಮಾಡಿದ್ದು, PhD ಮಾಡಿದ್ದು, ಕೇಂದ್ರ ಸರ್ಕಾರದಲ್ಲಿ ಸೀನಿಯರ್ ಕ್ಲಾಸ್ ಅಧಿಕಾರಿಯಾಗಿ ಕರ್ನಾಟಕ, ಗುಜರಾತ್, ಕೇರಳ, ಮಹಾರಾಷ್ಟ್ರದಲ್ಲಿ ಉನ್ನತ ಶಿಕ್ಷಣ ಕ್ಷೇತ್ರದ ಸೇವೆ ಸಲ್ಲಿಸಿದ್ದು, ಇವೆಲ್ಲವೇ ಒಂದು ರೀತಿ ರೋಚಕವಾದಂಥ ಅನುಭವ. ಆದರೆ ಇದೇ ಒಂದು ವಿಭಿನ್ನ ಅನುಭವ. ಬಹುಶಃ ತುಂಬ ಇದೆ ಹೇಳಲಿಕ್ಕೆ. ನೆಹರು ಯುವಕ ಕೇಂದ್ರ ಗ್ರಾಮಾಂತರ ಪ್ರದೇಶದ ಯುವಕರಿಗೆ ದೇಶಭಕ್ತಿ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮತ್ತು ಅವರ ಕೌಶಲ್ಯಾಭಿವೃದ್ಧಿ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ಗಳನ್ನು ಇಂಪ್ರೂವ್ ಮಾಡೋಕ್ಕೆ ಅಂತ ಶುರು ಮಾಡಿದ್ದು. ಅದೊಂದು ಅಟಾನಮಸ್ ಸಂಸ್ಥೆ. ನೀವು ಹೈಸ್ಕೂಲ್ ಟೀಚರ್ ಆಗಿದ್ದವರು ಈ ಸಂಸ್ಥೆಗೆ ಹೇಗೆ ಸೇರಿದ್ರಿ? ನಂದು ಒಂದು ರೀತಿ ದಶಾವತಾರ ಅಂತಲೇ ಹೇಳ್ಬೋದು. ನಾನು ಮುತ್ತೂರು ಹೈಸ್ಕೂಲಲ್ಲಿ ಬಹಳ ಕಂಫರ್ಟಬಲ್ ಆಗಿದ್ದೆ. ಮುತ್ತೂರು ಹೈಸ್ಕೂಲು ಬಿಡುವ ವಿಚಾರವೇ ನನ್ನ ತಲೆಯಲ್ಲಿ ಬಂದಿರಲಿಲ್ಲ. ಆದರೂ ಇರಲಿ ಅಂತ ಹೇಳಿಬಿಟ್ಟು ಗೌರ್ಮೆಂಟ್ ಹೈಸ್ಕೂಲಿಗೆ ಕೆಲಸ ಸಿಗತ್ತೆ ಅಂತ ಅರ್ಜಿ ಹಾಕ್ಕೊಂಡೆ. ಗೌರ್ಮೆಂಟ್ ಹೈಸ್ಕೂಲಲ್ಲಿ ಕೆಲಸನೂ ಸಿಕ್ತು. ಆದರೆ ನನಗೆ ಮೊದಲು ನಾನಿದ್ದಿದ್ದು ಶಿವಮೊಗ್ಗದಲ್ಲಿ, ದೂರದ ಕೊಡಗಿನ ಚಟ್ಟಿಮಾನಿ ಅಂತ ಭಾಗಮಂಡಲದ ಹತ್ರ ಅಲ್ಲಿ ಒಂದು ಮಿಡ್ಲ್ ಸ್ಕೂಲಿಗೆ, ಗೌರ್ಮೆಂಟ್ ಮಾಡಲ್ ಪ್ರೈಮರಿ ಸ್ಕೂಲಿಗೆ ಹೆಡ್ ಮಾಸ್ಟರಾಗಿ ಪೋಸ್ಟಿಂಗ್ ಮಾಡಿದರು. ಎಲ್ಲಿ ಶಿವಮೊಗ್ಗ, ಎಲ್ಲಿ ಮಡಿಕೇರಿ. ಆದರೂ ಹೋಗಿ ಚಟ್ಟಿಮಾನಿನಲ್ಲಿ ಇಲ್ಲಿಂದ ಬಿಡುಗಡೆ ಹೊಂದ್ಕೊಂಡು ಮತ್ತೂರಿಂದ ಚಟ್ಟಿಮಾನಿಗೆ ಹೋಗಿ ಅಲ್ಲಿ ಗೌರ್ಮೆಂಟ್ ಮಾಡಲ್ ಪ್ರೈಮರಿ ಸ್ಕೂಲಲ್ಲಿ ಗ್ರ್ಯಾಜುಯೇಟ್ ಹೆಡ್ ಮಾಸ್ಟರಾಗಿ ಕೆಲಸ ಮಾಡಿದೆ. ಅಲ್ಲಿ ಒಂದು ವರ್ಷ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ಒಬ್ಬ BDO ಅಲ್ಲಿಗೆ ನಾರಾಯಣ್ ಅಂತ ನಮ್ಮ ಸ್ಕೂಲಿಗೆ ವಿಸಿಟ್ ಮಾಡೋಕ್ಕೆ ಬಂದಾಗ ನನ್ನ ಗಮನಿಸಿದರು. ಇದೇನು ಇಲ್ಲಿ ದೇಕೊಂಡು ಏನು ಮಾಡ್ತೀರಿ ನೀವು, ಬನ್ನಿ BDO ಆಫೀಸಿಗೆ, ಅಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ಗೆ ಕೆಲಸ ಮಾಡಿ ಹಾಗೆ ಅಂದರು. ಅಲ್ಲಿಂದ DDPIಗೆ ಫೋನ್ ಮಾಡಿದರು. DDPI ಅಲ್ಲಿಂದ ತೆಗೆದು ನನ್ನನ್ನು BDO ಆಫೀಸಲ್ಲಿ ಸಮಾಜ ಶಿಕ್ಷಣ ವಿಸ್ತರಣಾಧಿಕಾರಿಯಾಗಿ ಪೋಸ್ಟ್ ಮಾಡಿದರು. ಅಲ್ಲಿ 2 ವರ್ಷ ಆಗ್ತಾನೆ ಯುವಜನ ಸೇವಾ ಇಲಾಖೆ ಶುರುವಾಗಿತ್ತು. ಹಳ್ಳಿ ಯುವಕ ಸಂಘಗಳನ್ನು ಕಟ್ಟುವಂಥ ಕೆಲಸ, ಹಳ್ಳಿ ಸುತ್ತುವಂಥದ್ದು. ಇನ್ಫ್ಯಾಕ್ಟ್ ಮಡಿಕೇರಿಯ ಎಲ್ಲ 32 ಹಳ್ಳಿಗಳನ್ನು ಸಹ ನಾನು ಕಾಲ್ನಡಿಗೆಲೇ ಸುತ್ತಕೊಂಡು ಸೋಮವಾರ ಹೋಗ್ಬಿಟ್ರೆ ಮಂಗಳವಾರ ಹೋದರೆ ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಆಫೀಸಿಗೆ ಬರೋದು. ಹೀಗೆ ಮಾಡಿಕೊಂಡು ಒಂದಿಷ್ಟು ಯುವ ಜನರನ್ನು ಸಂಘಟನೆ ಮಾಡಿ ಪ್ರಥಮವಾಗಿ ಒಂದು ಫೆಡರೇಷನ್ ಅಂತ, ಯೂತ್ ಫೆಡರೇಷನ್ ಅಂತ, ಮಡಿಕೇರಿ ತಾಲೂಕು ಯೂತ್ ಫೆಡರೇಷನ್ ಅಂತ ನಾನು ಮಾಡಿದೆ. ಇದಾದ ನಂತರ ಅಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದರು A ಭರತ್ ಅಂತ. ಅವ್ರು ನನ್ನ ಕೆಲಸವನ್ನು ಗಮನಿಸ್ಬಿಟ್ಟು ಕೇಂದ್ರ ಸರ್ಕಾರ ಆಗ ನೆಹರು ಯುವ ಕೇಂದ್ರನ ಶುರು ಮಾಡ್ತಾಯಿತ್ತು. 72ರಲ್ಲಿ ನೆಹರು ಯುವ ಕೇಂದ್ರ ಅಂತ ಗ್ರಾಮೀಣ ವಿದ್ಯಾರ್ಥಿಯೇತರ ಯುವ ಜನರಿಗೆ ಇದ್ದಂಥ ಒಂದು ಸಂಘಟನೆ. ಅವರು ಕೇಳಿದರು, ಒಂದು ಕೇಂದ್ರ ಸರ್ಕಾರದಲ್ಲಿ ಕ್ಲಾಸ್ 1 ಪೋಸ್ಟ್ ಇದೆ, ಒಂದು ಹುದ್ದೆ ಇದೆ, ಇನ್ನೂ ಒಂದು 5 ನೆಹರು ಯುವ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ನಾವು ಶುರು ಮಾಡ್ತಾ ಇದ್ದೇವೆ, ಇದಕ್ಕೆ ಯೋಗ್ಯರಾದರನ್ನು ಸಜೆಸ್ಟ್ ಮಾಡಿ ಅಂತ ಎಲ್ಲ ಸರ್ಕಾರಕ್ಕೆ ಬರೀತು. ಸರ್ಕಾರ ಜಿಲ್ಲಾಧಿಕಾರಿಗೆ ಬರೆದರು. ಆಗ ಜಿಲ್ಲಾಧಿಕಾರಿಗಳು ನನ್ನ ಕೆಲಸ ಗಮನಿಸಿದಂಥವರು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಅವರು ಕಾಗದ ಬರೆದು ಇಂಥವ್ರಿದ್ದಾರೆ, ಇಂಥ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅಂತ ಅಲ್ಲಿ ಬರೆದರು. ಅದಾದ ನಂತರ ನನಗೊಂದಿನ ಇದ್ದಕ್ಕಿದ್ದಂಗೆ ಮಂಡ್ಯ VC ಫಾರಮಿಗೆ ಟ್ರಾನ್ಸ್ಫರ್ ಆಯಿತು. ಮಂಡ್ಯ VC ಫಾರಮಲ್ಲಿ ಅದೊಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೈ ಕೆಳಗೆ ಕೆಲಸ ಮಾಡಿದ ಒಂದು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ. ಅಲ್ಲಿ ನನಗೆ ಗ್ರಾಮ ಸೇವಕರ ಟ್ರೈನಿಂಗ್ ಸೆಂಟ್ರಲ್ಲಿ ಅವರಿಗೆ ಪಾಠ ಮಾಡುವಂಥದ್ದು. ಸೊ ನಾನು ಚಟ್ಟಿಮಾನಿ ಬಿಟ್ಟು, ಮಾಸ್ತಿಕೆ ಬಿಟ್ಟು BDO ಆಫೀಸಿಗೆ ಬಂದು ಅಲ್ಲಿ ವಿಸ್ತರಣಾಧಿಕಾರಿಯಾಗಿದ್ದು, ಅಲ್ಲಿಂದ ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಗ್ರಾಮ ಸೇವಕರ ಟ್ರೈನಿಂಗ್ ಸೆಂಟರ್ಗೆ ಪಾಠ ಮಾಡಲಿಕ್ಕೆ ಬಂದೆ. ಒಂದು 6 ತಿಂಗಳು ಗ್ರಾಮ ಸೇವಕ ಟ್ರೈನಿಂಗ್ ಸೆಂಟ್ರಲ್ಲಿ ಮಂಡ್ಯದಲ್ಲಿದ್ದೆ VC ಫಾರ್ಮಲ್ಲಿ. ಆಗ ದೆಹಲಿಯಿಂದ ನನಗೆ ಇಂಟರ್ವ್ಯೂ ಕರೆ ಬಂತು. UPSC ಕನ್ಸಲ್ಟೇಷನ್ ಜೊತೆ ಡೆಪ್ಯುಟೇಷನ್ ಮೇಲೆ ನೆಹರು ಯುವ ಕೇಂದ್ರಕ್ಕೆ ಅಪಾಯಿಂಟ್ ಮಾಡಲಿಕ್ಕೆ ಬಂತು. ಹೋದೆ. ಅದೇ ಫಸ್ಟ್ ಟೈಮ್ ನಾನು ದೆಹಲಿಗೆ ಕಾಲಿಟ್ಟಿದ್ದು. ಇದಾದ ನಂತರ ಅಲ್ಲಿಂದ ಸೆಲೆಕ್ಷನ್ ಆಯಿತು. ಪುಣ್ಯಕ್ಕೆ ಮಂಡ್ಯದಲ್ಲಿದ್ದರಿಂದ ಮಂಡ್ಯದ ನೆಹರು ಯುವ ಕೇಂದ್ರಕ್ಕೆ ನನ್ನನ್ನು ಕೋಆರ್ಡಿನೇಟ್ರಾಗಿ ಪೋಸ್ಟ್ ಮಾಡಿದರು. ಹೀಗೆ ನಾನು ಹೈಸ್ಕೂಲಿಂದ ಯುವಜನ ಸೇವಾ ಇಲಾಖೆ ಕೇಂದ್ರ ಸರ್ಕಾರದ ನೆಹರು ಯುವ ಕೇಂದ್ರದ ಸಮನ್ವಯಾಧಿಕಾರಿಯಾಗಿ ಮಂಡ್ಯ ತಲುಪುವಂಗಾಯಿತು. ಮಂಡ್ಯದಲ್ಲಿ ಬಂದ ನಂತರ 10 ವರ್ಷ ಮಂಡ್ಯದಲ್ಲಿದ್ದೆ. 72ರಿಂದ 87 ಒಳ್ಳೆಯ ಜಿಲ್ಲಾಧಿಕಾರಿ ಸಿಕ್ಕಿದ್ದರಿಂದ ಅವ್ರ ಪ್ರೋತ್ಸಾಹದಿಂದ
10 ವರ್ಷ ಮಂಡ್ಯದಲ್ಲಿ ಭಾಳ ಒಳ್ಳೆ ಕೆಲಸ ಮಾಡುವಂಥ ಸಾಧ್ಯತೆಗಳಿದ್ದು ನನಗೆ. ಮಂಡ್ಯ ಒಂಥರ ನಿಮ್ಮ ಕರ್ಮಭೂಮಿ ಅಂತಾನೆ ಅನ್ಸುತ್ತೆ. ಹೌದು, ನೀವು ಹೇಳಿದ್ದು ಸರಿ. ನನ್ನನ್ನು ಮಂಡ್ಯದವರು ಮೆಚ್ಕೊಂಡಿದ್ದು ಅಂದರೆ ಒಂದು ನನ್ನ ಪಾರದರ್ಶಕತೆಗೆ. ಎಲ್ಲಿ ಏನೇ ಕಾರ್ಯಕ್ರಮ ಮಾಡಿದರೂ ಆ ಕಾರ್ಯಕ್ರಮದಲ್ಲಾದಂಥ ಖರ್ಚು ವೆಚ್ಚವನ್ನು ಅಲ್ಲಿ ಎಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ಅದನ್ನು ಅಂಟಿಸ್ಬಿಟ್ಟು ಹೊರಟೋಗ್ಬಿಡ್ತಿದ್ದೆ ನಾನು, ಯಾರು ಏನಾದ್ರು ನೋಡ್ಕೊಳ್ಳಿ ಅಂತ. ಹೀಗಾಗ್ಬಿಟ್ಟು ನನ್ನ ಆಫೀಸ್ನಲ್ಲೂ ಅಷ್ಟೇ, ನಮ್ಮ ಆಫೀಸಿನ ಚೆಕ್ ಬುಕ್ಕು, ಕ್ಯಾಶ್ ಬುಕ್ಗಳು, ಟಿ ಎ ಬಿಲ್ಗಳು ಎಲ್ಲನೂ ಓಪನ್ ಆಗಿಟ್ಬಿಟ್ಟಿದೆ, ಯಾರು ಬಂದು ನೋಡ್ಕೊಂಡು ಹೋಗಿ ಹಾಗೆ ಅಂತ. ಹೀಗಾಗಿ ಅದು ಭಾಳಷ್ಟು ಜನಗಳಿಗೆ ಪ್ರಿಯವಾಯಿತು. ಮಂಡ್ಯದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ಕೃಷಿ ಕ್ರೀಡೆ ಅಂತ ಸಾಮಾನ್ಯವಾಗಿ ನಾವು ಗ್ರಾಮೀಣ ಯುವರ ಜೊತೆ ಕೆಲಸ ಮಾಡಬೇಕಾಗಿತ್ತು, ಲೇಬರ್ ಯೂತು, ಅಗ್ರಿಕಲ್ಚರ್ ಯೂತು. ಸೊ ಅಗ್ರಿಕಲ್ಚರ್ ಸ್ಪೋರ್ಟ್ಸ್ ಅಂತ ಮಂಡ್ಯದಲ್ಲಿ ಶುರು ಮಾಡಿದ್ವಿ. ಕೆಸರುಗದ್ದೆಯಲ್ಲಿ ಹುಡುಗರನ್ನ ಓಡಿಸುವಂಥದ್ದು, ಭಾರ ಹೊತ್ತೋಗುವಂಥದ್ದು, ಕೆರೆ ನಾಲೆಗಳಲ್ಲಿ ಈಜುವಂಥದ್ದು, ಮತ್ತು ಶೀಘ್ರವಾಗಿ ಕೊಯ್ಯುವಂಥದ್ದು, ಕಬ್ಬಿನ ಹೊರೆ ಹೊರುವಂಥದ್ದು, ಇಂಥವೆಲ್ಲವೇ ಹಾಲು ಕರೆಯುವುದು, ಇಂಥ 108 ಮತ್ತು ಇಂಥವೇ ಕೃಷಿಗೆ ಸಂಬಂಧಪಟ್ಟ ನಾಟಿ ಹಾಕುವಂಥದ್ದು. ಇದರಲ್ಲಿ ಕೃಷಿ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಭಾಗವಹಿಸ್ತಾಯಿದ್ದರು. ನನಗೆ ಪತ್ರಿಕೆಯವ್ರ ಸಂಪರ್ಕ ಚೆನ್ನಾಗಿದ್ದರಿಂದ ಯಾವುದೇ ಒಂದು ಹಳ್ಳಿನಲ್ಲಿ ಕೃಷಿ ಕ್ರೀಡೆ ಮಾಡಿದಾಗ ಅದರ ರಿಸಲ್ಟ್ಗಳು ಪತ್ರಿಕೆಗಳು ಬರ್ತಾಯಿದ್ದು. ಬಹುಶಃ ಅವ್ರ ಜೀವನದಲ್ಲಿ ಫಸ್ಟ್ ಟೈಮು ನಿಂಗಪ್ಪನ ಹೆಂಡತಿ ನೀಲಮ್ಮ ಇದು ಕೊಯ್ಲು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಹಂಗೆಲ್ಲ ಬಂದಾಗ ಹಳ್ಳಿಯರಿಗೂ ಒಂದು ವಿಶೇಷ ಅನ್ನಿಸ್ತು ಅವರಿಗೆ. ಹೀಗೆ ಹಲವಾರು ಕೆಲಸಗಳನ್ನ ಮಂಡ್ಯದಲ್ಲಿ ಮಾಡಿ ಅಲ್ಲಿಂದ 10 ವರ್ಷ ಇದ್ದು, ಈ ಕೆಲಸದ ಆಧಾರದ ಮೇಲೆ ನನಗೊಂದು ಕಾಮನ್ವೆಲ್ತ್ ಫೆಲೋಶಿಪ್ ಸಿಕ್ತು. ಸರ್ಕಾರದವರು ನನಗೆ ಅವಾಗ ನಿನಗೆ ಸೌತ್ ಅಮೇರಿಕಾದ ಗಯಾನದಲ್ಲಿ ಒಂದು ಡಿಪ್ಲೊಮಾ ಮಾಡುವಂಥ ಅವಕಾಶನ ಒದಗಿಸ್ಕೊಟ್ಟಿದ್ದೀವಿ ಅಂಥೇಳಿ ಅಲ್ಲಿಂದ ನಾನು ಸೌತ್ ಅಮೇರಿಕಾಕ್ಕೆ ಗಯಾನದಲ್ಲಿ ಡಿಪ್ಲೊಮಾ ಮಾಡಲಿಕ್ಕೆ ಹೋಗಬೇಕಾದ. ಒಂದು 6 ತಿಂಗಳು ಗಯಾನದಲ್ಲಿ, 6 ತಿಂಗಳು ಹಾಗಲ್ಲ, ಅದು 3 ತಿಂಗಳು ಇಂಡಿಯಾದಲ್ಲಿ ರೆಸಿಡೆನ್ಷಿಯಲ್ಲು, ಮತ್ತು 6 ತಿಂಗಳು ಗಯಾನದಲ್ಲಿ ಕೋರ್ಸು, ಮತ್ತು ವಾಪಸ್ ಬಂದು 3 ತಿಂಗಳು ಇಂಡಿಯಾದಲ್ಲಿ ರೆಸಿಡೆನ್ಷಿಯಲ್. ಹೀಗೆ ಒಂದು ರೀತಿ ಹೋಗಿ ಬರುವಂಥ ಒಂದು ಕಾರ್ಯಕ್ರಮ ಆಗಿತ್ತದು. ಅಲ್ಲಿ ಡಿಪ್ಲೊಮಾ ಮಾಡಿದ 40 ಜನ ಇದ್ದರು. 40 ಜನರಲ್ಲಿ ನಾನು ಇಂಡಿಯಾದಿಂದ ಒಬ್ಬ. ಆ ಡಿಪ್ಲೊಮೊ ಮಾಡಿದ ನಂತರ ಮತ್ತೆ ನನಗೆ ಮಂಡ್ಯಕ್ಕೆ ಬಂದೆ. ನಾನು ಹೇಳಿದಾಗೆ ನಮ್ಮ ಕೈಯಲ್ಲೇನೂ ದುಡ್ಡಿಲ್ಲ, ವಿದೇಶಕ್ಕೆ ಮೊದಲನೇ ಪ್ರಯಾಣ, ಪಾಸ್ಪೋರ್ಟ್ ಆಗಬೇಕು. ನನಗೆ ಟೈಮ್ ಕೊಟ್ಟಿದ್ದು ಭಾಳಷ್ಟು ಕಡಿಮೆ. ನನಗೊಂದು ಟೆಲಿಗ್ರಾಮ್ ಅಂತೂ PTA ಇಶ್ಯೂಡ್ ಟು ಬ್ರಿಟಿಷ್ ಏರ್ವೇಸ್, ಹಾಗೆ ಪ್ಲಾನ್ ಯುವರ್ ಟ್ರಾವೆಲ್ ಅಂತ ಒಂದು ಬಂತು. ನನಗೆ PTA ಅಂದರೆ ಪೇರೆಂಟ್ ಟೀಚರ್ಸ್ ಅಸೋಸಿಯೇಷನ್ ಅದು ಬಿಟ್ಟರೆ ಏನೂ ಗೊತ್ತಿರಲಿಲ್ಲ. ಕೊನೆಗೆ ಏನು ಅಂತೇಳಿ ಡಿಸ್ಟೆಂಟ್ ಹುಡಿದಾಗ ಪ್ರೀಪೇಯ್ಡ್ ಟಿಕೆಟ್ ಅಡ್ವೈಸ್ ಅಂತ ಬಂತು. ಹಾಗೆ ನನ್ನ ಟಿಕೆಟನ್ನು ಕಳಿಸ್ಬಿಟ್ಟಿದ್ದಾರೆ ಬ್ರಿಟಿಷ್ ಏರ್ವೇಸ್ಗೆ ಅಂತ. ಆ ಕಾಲದಲ್ಲಿ ಮೊಬೈಲ್ ಇರಲಿಲ್ವಲ್ಲ. ಬ್ರಿಟಿಷ್ ಏರ್ವೇಸ್ಗೆ ಫೋನ್ ಮಾಡಿ ಹೀಗೆ ಒಂದು ಮೆಸೇಜ್ ಬಂದಿದೆ ಅಂದೆ. ಹೌದು, ನೀವು ಹೋಗೋ ಡೇಟನ್ನು ಹೇಳಿದರೆ ನಾವು ನಿಮಗೆ ಟಿಕೆಟ್ಗಳನ್ನು ಮಾಡ್ತೀವಿ ಅಂದರು. ಹೀಗಾಗಿ ಬ್ರಿಟಿಷ್ ಏರ್ವೇಸಲ್ಲಿ ಅಲ್ಲಿಂದ ಸೀದಾ ಗಯಾನ ತಲುಪಿ ಗಯಾನದಲ್ಲಿ ಒಂದು ಡಿಪ್ಲೊಮಾ ಮಾಡಿದೆ. ಅಲ್ಲೂ ಸುಮಾರು ಒಂದು 88% ಬಂತು ನನಗೆ ಮಾರ್ಕ್ಸ್ ಆವಾಗ ಡಿಪ್ಲೊಮಾದಲ್ಲಿ. ಡಿಪ್ಲೊಮಾ ಮಾಡಿಕೊಂಡು ನಾನು ಮತ್ತೆ ಇಂಡಿಯಾಕ್ಕೆ ವಾಪಸ್ ಬಂದೆ. ಹಲವಾರು ವರ್ಷದ ಹಿಂದೆ ಕಾಲೇಜ್ ಡಿಗ್ರಿ ಅಂತ BA ಮುಗಿಸಿದ ನಂತರ ಈಗ ಇಂಟರ್ನ್ಯಾಷನಲ್ ಡಿಪ್ಲೊಮಾ ಪಡೆದಿದ್ದು ಮಸ್ಟ್ ಹ್ಯಾವ್ ಬೀನ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮ್ಮ ಗಯಾನ ವಿಸಿಟ್ ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಇದ್ದರೆ ಹೇಳ್ತೀರಾ? ಹೇಳಿದ್ನಲ್ಲ ನಾನು ಆಗ, ನನಗೆ ಪಾಸ್ಪೋರ್ಟ್ ಹೇಗೆ ಮಾಡಿಸ್ಬೇಕು ಅಂತ ನಾವಾಗ ಅಂದ್ಕೊಂಡೆ. ಪಾಸ್ಪೋರ್ಟಿಗೆ ಏನೋ ಅವಾಗೇನು 200 ರೂಪಾಯಿನೇ ಇತ್ತು. ಅಯ್ಯೋ 200 ರೂಪಾಯಿ ಖರ್ಚು ಮಾಡಬೇಕಲ್ಲ ಪಾಸ್ಪೋರ್ಟಿಗೆ ಹಾಗೆ ಅಂತ ಹೇಳಿದಾಗ, ಆಮೇಲೆ ಹಾಗೇ ಪಾಸ್ಪೋರ್ಟಿನ ರೂಲ್ಸ್ ರೆಗ್ಯುಲೇಷನ್ ನೋಡ್ತಿರ್ಬೇಕಾದ್ರೆ ಗೌರ್ಮೆಂಟ್ ಮೇಲೆ ಡೆಪ್ಯುಟೇಷನ್ ಹೋಗೋರಿಗೆ ಅಫಿಷಿಯಲ್ ಪಾಸ್ಪೋರ್ಟ್ ಸಿಗುತ್ತೆ, ಅದಕ್ಕೆ ದುಡ್ಡು ಗಿಟ್ಟು ಕಟ್ಟಬೇಕಾಗಿಲ್ಲ ಅಂತ ಬಂತು. ಸೀದಾ ಹೋಗ್ಬಿಟ್ಟು ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ಅಪ್ಲಿಕೇಶನ್ ಫಾರಮ್ ತೊಗೊಂಡು ಸೀದಾ ಪಾಸ್ಪೋರ್ಟ್ ಆಫೀಸಿಗೆ ಹೋದೆ, ಅಪ್ಲಿಕೇಶನ್ ಕೊಟ್ಟೆ. ಅವರು ಏನೋ ಒಂದು 5-6 ದಿನದಲ್ಲೇ ಪಾಸ್ಪೋರ್ಟು ಕೊಟ್ಬಿಟ್ರು ಅವರು ನನಗೆ. ಹೀಗಾಗಿ ಅದೊಂದು ಅಫಿಷಿಯಲ್ ಪಾಸ್ಪೋರ್ಟ್ ಇರೋದ್ರಿಂದ ಬೇರೆ ದೇಶಗಳ ಏರ್ಪೋರ್ಟಲ್ಲಿ ಅಫಿಷಿಯಲ್ ಪಾಸ್ಪೋರ್ಟ್ ಇದ್ದರೆ ಹೆಚ್ಚು ಚೆಕ್ ಮಾಡೋಕ್ಕೆ ಹೋಗೋದಿಲ್ಲ, ಬಿಟ್ಟು ಬಿಡ್ತಾರೆ ಅವರು, ಯಾವುದೋ ಅಫಿಷಿಯಲ್ ಡ್ಯೂಟಿ ಮೇಲೆ ಬಂದಿದ್ದೀವಿ ಅಂತ. ಹೀಗಾಗಿ ಅದೊಂದು ಅನುಕೂಲ ಆಯಿತು ನನಗೆ. ಅಲ್ಲಿಂದ ಸೀದಾ ಗಯಾನಕ್ಕೆ ಹೋದೆ. ಗಯಾನದಲ್ಲಿ ಇನ್ನೊಂದು ಏನು ವ್ಯವಸ್ಥೆ ಆಯಿತು ಅಂದರೆ, ಅವಾಗ ನನ್ನ ಪಾಸ್ಪೋರ್ಟಿನ ಡೀಟೇಲ್ಸ್ ಎಲ್ಲವೇ ಗಯಾನ ಏರ್ಪೋರ್ಟ್ ಇಳಿದ ಕೂಡಲೇ ಅವೆಲ್ಲ ನಮ್ಮ ಹೈಕಮಿಷನಿಗೆ ಹೋಗುತ್ತೆ. ಹೈಕಮಿಷನ್ನಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಇವೆಲ್ಲ ಗಮನಿಸ್ತಿರ್ತಾರೆ. ಹೈಕಮಿಷನಲ್ಲಿ ನನ್ನ ಪಾಸ್ಪೋರ್ಟಿನ ಡೀಟೇಲ್ಸ್ ಹೋದ್ಮೇಲೆ ಇಂಡಿಯಾದಿಂದ ಯಾರೋ ಒಬ್ಬ ಡಿಪ್ಲೊಮಾ ಮಾಡೋಕ್ಕೆ ಬಂದಿಯಾನೆ ಅನ್ನೋವಂಥದ್ದು ಹೈಕಮಿಷನರ್ ಗಮನಕ್ಕೆ ಬಂತು. ಹೈಕಮಿಷನರ್ ಗಮನಕ್ಕೆ ಪಾಸ್ಪೋರ್ಟಿನ ಡೀಟೇಲ್ಸ್ ನೋಡಿದಾಗ
ಅಲ್ಲಿ ಎಚ್ ಎಸ್ ಸುರೇಶ್ ಸನ್ ಆಫ್ ಹೊಸಕೆರೆ ಶಂಕರ್ ಭಟ್ಟ ಅಂತ ಇತ್ತು. ಅವ್ರಿಗೆ ಆಶ್ಚರ್ಯ ಆಯಿತು ಅವರಿಗೆ. ಯಾಕಂದ್ರೆ ಅಲ್ಲಿದ್ದ ಹೈಕಮಿಷನರು ಜಾನಕಿನಾಥ ಭಟ್ ಅಂತ ಹೇಳ್ಬಿಟ್ಟು ಕಾಶ್ಮೀರದವರು. ಭಟ್ ಅಂತ ಕಾಶ್ಮೀರ ಭೂಷಣ್, ನಾವೆಲ್ಲ ಕಾಶ್ಮೀರದಲ್ಲಿ ಈ ಕಡೆ ಬಂದಿಂತ ಅನ್ಸುತ್ತೆ ನನಗೆ. ಅವರು ಕಾಮನ್ವೆಲ್ತ್ಗೆ ಅಲ್ಲಿ ಡೈರೆಕ್ಟರಿಗೆ ಫೋನ್ ಮಾಡಿ ಈ ರೀತಿ ಒಬ್ಬರು ಇಂಡಿಯಾದ ಬಂದಿದ್ದಾರೆ, ಅವ್ರನ್ನ ಭೇಟಿ ಮಾಡಲಿಕ್ಕೆ ಕಳಿಸಿ ನನಗೆ ಅಂತ. ನನಗೆ ಅವಾಗ ಕಾಮನ್ವೆಲ್ತ್ನವರು ಈ ರೀತಿ ನಿಮ್ಮ ಹೈಕಮಿಷನರ್ ವಾಂಟ್ಸ್ ಟು ಸಿ ಯು ಅಂದರು. ಹೈಕಮಿಷನರ್ನ ನೋಡೋಕ್ಕೆ ಹೋದೆ. ಜಾನಕಿನಾಥ ಭಟ್ರು ಅವಾಗ ಕಾಶ್ಮೀರದ ಪೂರ್ವ ಇತಿಹಾಸ ಎಲ್ಲ ಹೇಳಿ ಹೇಗೆ ಶಂಕರಾಚಾರ್ಯ ಕಾಲದಲ್ಲಿ ಅಲ್ಲಿಂದ ಬಿಟ್ಟು ನಾವು ಈ ಕಡೆ ಬಂದ್ವಿ, ಭಾಳಷ್ಟು ಪ್ರೀತಿಯಿಂದ ನೋಡಿಕೊಂಡು ಅವರು ನನ್ನನ್ನು. ಮತ್ತು ಅವ್ರ ಹೆಂಡತಿ ಸಹ ಇಲ್ಲಿ ವೈಟ್ ಫೀಲ್ಡ್ಗೆ ಸಾಯಿಬಾಬನ ಭಕ್ತೆ ಅಂತ ಬಂದಿದ್ದೆ ಅಂತ. ಹಾಗಾಗಿ ಅಲ್ಲಿ ಒಂದು ಊಟವೂ ಅವ್ರ ಮನೇಲೆ ಆಯಿತು. ಅದೊಂದು ಸಂಪರ್ಕ ಬೆಳೀತು. ಹೈಕಮಿಷನ್ಗೆ ಪರಿಚಯ ಇದ್ದರಿಂದ ಅಲ್ಲಿರುವಂಥ ಕಪೂರ್ ಮುಂತಾದ ಎಲ್ಲ ಕಲ್ಚರಲ್ ಅಟ್ಯಾಚ್ಗಳು ಅವರು ಸಹ ನನಗೆ ವಿಶೇಷ ಒಲವನ್ನು ತೋರಿಸಿದರು. ಇನ್ನೊಂದು ಆಯ್ತು ನನಗೆ. ಆವಾಗ ಹೈಕಮಿಷನ್ ಹೇಳಿದರು, ಐ ನೋ ದಿ ಪ್ರಾಬ್ಲಮ್ಸ್ ಆಫ್ ದಿ ಫಾರಿನ್ ಸ್ಟೂಡೆಂಟ್ಸ್, ನೀವು ಬಂದವರಿಗೆಲ್ಲ ಗೊತ್ತಿರುತ್ತೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ. ನೀವೊಂದು ಕೆಲಸ ಮಾಡಿ, ನೀವು ಇಂಡಿಯಾಕ್ಕೆ ಲೆಟ್ರ್ ಬರೀಬೇಕಾದ್ರೆ ನೀವು ಏರ್ಮೇಲ್ ಉಪಯೋಗಿಸ್ಬೇಕಾಗಿಲ್ಲ, ನಮ್ಮ ಇಂಡಿಯಾದ ಪೋಸ್ಟಲ್ ಸ್ಟೇಷನ್ನೇ ತೊಗೊಂಡು ಬರೆದುಬಿಟ್ಟು ತಂದು ಹೈಕಮಿಷನಲ್ಲಿ ಹಾಕಿ. ನೀವು ಯಾವಾಗಲೂ ಪ್ರತಿ ಸಂಡೇ ಬರ್ತೀರಿ ನೀವು ಜಾರ್ಜ್ ಟೌನಿಗೆ. ಹೈಕಮಿಷನಲ್ಲಿ ಹೊರಗಡೆ ಬಂದು ಬಾಕ್ಸ್ ಇರುತ್ತೆ, ಬಾಕ್ಸಿಗೆ ಆ ಲೆಟ್ರ್ಗಳನ್ನು ಹಾಕಿ. ಆ ಲೆಟ್ರ್ಗಳು ಡಿಪ್ಲೊಮ್ಯಾಟಿಕ್ ಬ್ಯಾಗ್ ಅಂತ ಬರುತ್ತೆ, ನಾವು ಪ್ರತಿ ಸಲ ಕಳಿಸಿ ಮಾಡ್ತಿತ್ತು. ಆ ಡಿಪ್ಲೊಮ್ಯಾಟಿಕ್ ಬ್ಯಾಗಲ್ಲಿ ನಮ್ಮ ಹೈಕಮಿಷನ್ಗೆ ಹೋಗುತ್ತೆ, ಇಂಡಿಯನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಗೆ ಹೋಗುತ್ತೆ. ಅಲ್ಲಿ ಆ ಡಿಪ್ಲೊಮ್ಯಾಟಿಕ್ ಸೆಕ್ಷನಲ್ಲಿ ಇವೆಲ್ಲ ತೊಗೊಂಡ್ಬಿಟ್ಟು ಅದನ್ನು ಪೋಸ್ಟ್ ಮಾಡ್ತಾರೆ. ಪೋಸ್ಟ್ ಮಾಡಿ ಅದು ನಿಮ್ಮ ಮನೆಗಳನ್ನು ತಲುಪುತ್ತೆ ಅದು. ಹೀಗಾಗಿ ನಿಮಗೆ ಏರ್ಬೇರಿನ ಖರ್ಚು ಸಹ ಇರೋದಿಲ್ಲ. ಆ ರೀತಿ ಕಾಗದನ ಬರ್ರಿ ಅಂತ ನಾನು ಹಾಗಾಗಿ ಒಂದಿಷ್ಟು ಬರ್ತಾ ಇಂಡಿಯಾದ ಒಂದಿಷ್ಟು ಸ್ಟಾಂಪ್ಗಳನ್ನ ಇವ್ರಿಗೆ ತೋರಿಸ್ಬೇಕು ಅಂತಂದಿದ್ದೆ ಅಲ್ಲಿರುವಂಥವ್ರಿಗೆ. ಸೊ ಅದನ್ನೇ ಉಪಯೋಗಿಸ್ಕೊಂಡ್ಬಿಟ್ಟು ನಾನು ಲೆಟರ್ಗಳನ್ನು ಹಾಕ್ತಿದ್ದೆ. ಇಂಡಿಯಾದಲ್ಲಿ ನನ್ನ ಸ್ನೇಹಿತರಿಗೆ ಕಾಗದ ಏನು ಇವನು ಇಂಡಿಯನ್ ಏರ್ ಮೇಲೆ ಕುಡಿಸೋದು ಬಿಟ್ಟು ಅವರಲ್ಲಿ ಏನು ನೋಡುವಂಥ ಆಸೆ ಅವರಿಗೆ, ಏರ್ ಮೇಲೆ ಹೇಗಿರುತ್ತೆ ನೋಡೋಣ ಅಂತ. ಏನು ಇವನು ನಮ್ಮ ಇಂಗ್ಲೆಂಡ್ ಲೆಟ್ರಲ್ಲೇ ಕಾಗದ ಬರೀತಾನಲ್ಲ, ಕಾರ್ಡಲ್ಲೇ ಕಾಗದ ಬರೀತಾನಲ್ಲ ಅಂತ ಅವ್ರಿಗೊಂದು ಆಶ್ಚರ್ಯ ಆಯಿತು. ಹೀಗೆ ಏನೋ ಒಂದು ಮಾರ್ಗ. ಓಹೋ, ಇದೊಳ್ಳೆ ಭಟ್ ಆ್ಯಂಡ್ ಭಟ್ ಕನೆಕ್ಷನ್. ಸೊ ನೀವು ನೆಹರು ಯುವ ಕೇಂದ್ರ ರೂರಲ್ ಯೂತ್ಗೆ ಸಂಬಂಧಪಟ್ಟಿದ್ದು ಅಲ್ಲಿ ಕೆಲಸ ಮಾಡಿದ್ರಿ. NSS ಅಂದರೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್, ವಿಚ್ ಇಸ್ ಫಾರ್ ದಿ ಓವರಾಲ್ ಡೆವಲಪ್ಮೆಂಟ್ ಆಫ್ ಕಾಲೇಜ್ ಸ್ಟೂಡೆಂಟ್ಸ್, ಅಲ್ಲೂ ಸಹ ನೀವು ಕೆಲಸ ನಿರ್ವಹಣೆ ಮಾಡಿದ್ರಿ. ನಿಮ್ಮ NSS ಅನುಭವಗಳು ಹೇಗಿತ್ತು? 10 ವರ್ಷ ಮಂಡ್ಯ NYKನಲ್ಲಿ ಕೆಲಸ ಮಾಡಿದ ಮೇಲೆ ಆವಾಗ ನೆಹರು ಯುವ ಕೇಂದ್ರಗಳನ್ನು ಅಟಾನಮಸ್ ಮಾಡಬೇಕು ಅಂತಾಯಿತು. ಆಗ ಗೌರ್ಮೆಂಟ್ ಆಫ್ ಇಂಡಿಯಾದವರು ಅಟಾನಮಸ್ ಮಾಡಿದರೆ ಸಾಮಾನ್ಯವಾಗಿ ಯಾವ ಗೌರ್ಮೆಂಟ್ ಇರುತ್ತೆ ಆ ಗೌರ್ಮೆಂಟಿನ ಪರವಾಗಿ ಕೆಲಸ ಮಾಡಬೇಕಾಗತ್ತೆ, ಅಥವಾ ಯಾವ ರಾಜಕೀಯ ಪಕ್ಷ ಇರುತ್ತೆ ಆ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಾಗುತ್ತೆ. ಅಟಾನಮಸ್ ಬಾಡಿಗಳು ಸಹ ಮನೆಗೆ ಗೌರ್ಮೆಂಟಿನ ಕಂಟ್ರೋಲಲ್ಲಿ ಇರೋದಿಲ್ಲ. ಬಟ್ ನಮಗೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸಲ್ಲಿ ಸ್ವಲ್ಪ ಕೆಲಸ ಮಾಡೋದಂಥವ್ರು ನಾವು ಬಿಟ್ಕೊಡೋಕ್ಕೂ ಆಗಲ್ಲ. ಹೀಗಾಗಿ ನಾವೊಂದು 3-4 ಜನರನ್ನು ಅವರು ಮುಂದೆ ಕರಿತಾ ಇದ್ದೀವಿ, UPSCಯಿಂದ ಒಂದಿಷ್ಟು ಪೋಸ್ಟ್ಗಳನ್ನು ಕರಿತೀವಿ, ಅಪ್ಲೈ ಮಾಡಿ ಅಂದರು. ನಾನು ಅಪ್ಲೈ ಮಾಡಿದೆ, UPSC ಸೆಲೆಕ್ಷನ್ ಆಯಿತು. ಹೀಗಾಗಿ ಯೂತ್ ಆಫೀಸರ್ ಆಗಿ NSSನ್ನು ಸೇರಿಕೊಂಡೆ ನಾನು 10 ವರ್ಷ ಆದಮೇಲೆ. ಫಸ್ಟಿಗೆ ಬೆಂಗಳೂರು ಪೋಸ್ಟಿಂಗ್ ಆಯಿತು, ಬೆಂಗಳೂರು ಆದಮೇಲೆ ಮಹಾರಾಷ್ಟ್ರ ಆಯಿತು, ಮಹಾರಾಷ್ಟ್ರ ಆದಮೇಲೆ ಗುಜರಾತ್ ಆದಿಂದ ಮತ್ತೆ ಮಹಾರಾಷ್ಟ್ರಕ್ಕೆ ಬಂದೆ. ಅದಾದ ನಂತರ ಬೆಂಗಳೂರು, ಕರ್ನಾಟಕ, ಕೇರಳ, ಇಲ್ಲೂ ಸಹ ಅಂದರೆ ಕಚ್ನಿಂದ ಕನ್ಯಾಕುಮಾರಿವರೆಗೆ ಪೂರಾ ಪಶ್ಚಿಮ ತೀರದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳ ಪರಿಚಯ ಇತ್ತು ನನಗೆ. ಹೀಗಾಗಿ NSS ಸೇರೋ ಹಾಗೆ ಆಯಿತು ನನಗೆ. NSSಲ್ಲೂ ಅಷ್ಟೇ ಗುಜರಾತು, ಮಹಾರಾಷ್ಟ್ರ, ಕೇರಳ ಆ ಕಡೆ ಎಲ್ಲವೇ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಅವಕಾಶ ಇತ್ತು. ನನಗೆ ಭಾಳ ಸಪೋರ್ಟು ಸಹ ಸಿಕ್ತು ನನಗೆ. ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ವಾಸ್ ಒನ್ ಆಫ್ ದ ಗುಡ್ ಇನಿಷಿಯೇಟಿವ್ಸ್ ಆಫ್ NSS ಅಂತ ಕೇಳ್ಪಟ್ಟಿದ್ದೀನಿ ನಾನು. ಇದನ್ನು ನೀವು ಹೇಗೆ ನಿರ್ವಹಿಸಿದ್ರಿ? ಅದೇ ನೀವು ಹೇಳಿದಾಗೆ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಏನಿದೆ, ಆಗ ನಮ್ಮಲ್ಲಿ ಕ್ಯಾಂಪ್ಗಳಾಗ್ತಾ ಇರ್ತವೆ. ಕ್ಯಾಂಪ್ಗಳಲ್ಲಿ ಕರ್ನಾಟಕದ ಹುಡುಗರನ್ನ ಕರೆದು ಈ ಕ್ಯಾಂಪ್ಗಳಲ್ಲಿ ಅವರು ಭಾಗವಹಿಸೋ ಹಾಗೆ, ಈ ಕ್ಯಾಂಪಿನ ಹುಡುಗರು ಕರ್ನಾಟಕಕ್ಕೆ ಹೋಗೋ ಹಾಗೆ ಸರ್ಕಾರದಿಂದ ಯಾವುದೇ ಖರ್ಚಿಲ್ಲ. ರೈಲ್ವೆನಲ್ಲಿ ಆಗ ಸಿಂಗಲ್ ಫೇರ್ ಡಬಲ್ ಜರ್ನಿ ಕನ್ಸೆಷನ್ ಕೊಡ್ತಾಯಿದ್ರು, ಉಪಯೋಗಿಸ್ಕೊಂಡಿದ್ದೆ. ಶಿವಮೊಗ್ಗದ ವಿದ್ಯಾರ್ಥಿಗಳು ಗುಜರಾತಿನ ಹಲವಾರು ಕಾಲೇಜುಗಳಿಗೆ ಬಂದಿದ್ದರು, ಗುಜರಾತ್ ವಿದ್ಯಾರ್ಥಿಗಳು ಶಿವಮೊಗ್ಗಕ್ಕೆ ಹೋಗಿದ್ದರು. ಕೇರಳದವರು ಕುವೆಂಪು ವಿಶ್ವವಿದ್ಯಾಲಯ ಕೇರಳದವರಿಗೆ, ಹೀಗೆ ಮತ್ತು ಕೊಪ್ಪ, ಚಿಕ್ಕಮಗಳೂರು ಆ ಕಡೆ ಹುಡುಗರು ಬಾಂಬೆ ಹುಡುಗರು ಆ ಕಡೆ. ಇದು ಯಾವುದೇ ಒಂದು ಖರ್ಚು ವೆಚ್ಚ ಇಲ್ಲದೇ ಇದು ಹೋಮ್ ಸ್ಟೇ ಪ್ರೋಗ್ರಾಮ್. ಈ ಹುಡುಗರು ಹೋದಾಗ 5 ದಿನದ ಕಾರ್ಯಕ್ರಮ ಇದು. 5 ದಿನ ಅಲ್ಲಿ ಸ್ಟೂಡೆಂಟ್ಸ್ ಮನೆ ಉಳ್ಕೊಳ್ಳೋಂಥದ್ದು, ಆ ಸ್ಟೂಡೆಂಟ್ಸ್ ಬಂದು ಇವ್ರ ಮನೆ ಉಳ್ಕೊಳ್ಳೋಂಥದ್ದು. ಹೀಗಾಗಿ ಮನೆಗಳ ನಡುವೆ ಒಂದು ಸಂಬಂಧ ಬೆಳೀಲಿಕ್ಕೆ ಭಾಳಷ್ಟು ಅನುಕೂಲ ಆಯಿತು. ಅದೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಗೌರ್ಮೆಂಟ್ ಆಫ್ ಇಂಡಿಯಾದಕ್ಕೆ ಅದು ಭಾಳ ಮೆಚ್ಚುಗೆ ಆಯಿತು. ಯಾವುದೇ ಒಂದು ಗ್ರಾಂಟ್ ಇಲ್ಲದೇ ವಿದ್ಯಾರ್ಥಿಗಳು ತಾವೇ ಖರ್ಚು ಮಾಡ್ಕೊಂಡು ದೇಶ ನೋಡೋಕ್ಕೆ ಹೋಗುವಂಥದ್ದು.
ಅದನ್ನು ಹೇಳಿದೆ, ಇಲ್ಲ ದಟ್ ಇಸ್ ದಿ ಕಾಸ್ಟ್ ದೇ ಹ್ಯಾವ್ ಟು ಪೇ ಟು ಸಿ ದಿಸ್ ಕಂಟ್ರಿ ಅಂತ ಹೇಳ್ಬಿಟ್ಟು. ಈ ದೇಶ ನೋಡಬೇಕು ಅಂದ್ರೆ ಒಂದಿಷ್ಟು ಖರ್ಚು ಮಾಡ್ಕೋಬೇಕು. ಆ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ಕಾರ್ಯಕ್ರಮ ಬಹಳಷ್ಟು ಕುತೂಹಲ ಮೂಡಿಸ್ತು. ನಿಮ್ಮ ಇನ್ನೊಂದು ಸಾಧನೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸದಲ್ಲೇ ಇದ್ದು PhD ಮಾಡಿ ಡಾಕ್ಟರೇಟ್ ಪದವಿ ಗಳಿಸಿದ್ದು. ಹಾಂ, ಅದು ನನಗೆ PhD ಮಾಡುವ ಒಂದು ಉತ್ತೇಜನ ಯಾಕೆ ಸಿಕ್ತು ಅಂದರೆ, ಪೂನಾದಲ್ಲಿದ್ದಾಗ ಒಂದು NSSನ ಕ್ಯಾಂಪಿಗೆ ಹೋದಾಗ ಒಂದು ನಾಟಕ ಆಡಿದರು ಹುಡುಗರು, ಛತ್ರಪತಿ ಶಿವಾಜಿ ನಾಟಕನ. ಆ ನಾಟಕದಲ್ಲಿ ಒಂದು ಪಾತ್ರ ಬರುತ್ತೆ. ಶಿವಾಜಿ ಔರಂಗಜೇಬನ ವಿರುದ್ಧ ಒಂದು ಪುಟ್ಟದೊಂದು ಸೈನ್ಯ ಎಲ್ಲ ಕಟ್ಕೊಂಡು ಹೋರಾಟ ಮಾಡಬೇಕಾದಾಗ ಅಲ್ಲಿದ್ದ ಹಳ್ಳಿಗರನ್ನೆಲ್ಲ ಹಳ್ಳಿಗರೆಲ್ಲ ಸೇರಿಕೊಂಡು ಅವರವರೇ ಶಸ್ತ್ರಗಳನ್ನು ತಯಾರು ಮಾಡಿಕೊಂಡು ಸೇನೆಗಳನ್ನು ಕೊಟ್ಟುವಂಥದ್ದು. ಹೀಗೆ ಒಂದು ಕಡೆ ಸಾತಾರದ ಹತ್ರ ಒಂದು ಕಡೆ ಒಂದು ಹಳ್ಳಿನಲ್ಲಿ ನಾವೆಲ್ಲ ಯುದ್ಧಕ್ಕೆ ತಯಾರಾಗಿದ್ದೀವಿ, ನೀವು ಬಂದು ನೋಡಬೇಕು ನಮ್ಮ ಹುಡುಗರನ್ನ ಅಂತ ಹೇಳಿದ್ರು. ಹಳ್ಳಿಯರು ಅಲ್ಲೇ ಕುಲ್ಮೇನಲ್ಲೇ ಕತ್ತಿ ಗಿತ್ತಿ ಅವೆಲ್ಲ ಗಿರಾಣಿ ಈಟಿ ಬರ್ಜಿ ಎಲ್ಲ ಅವರವರೇ ತಯಾರು ಮಾಡಿಕೊಂಡು ಒಂದು ತಂಡ ಎಲ್ಲ ತಯಾರು ಮಾಡಿಬಿಟ್ಟಿದ್ರು. ಶಿವಾಜಿ ಮಹಾರಾಜರಲ್ಲಿ ಹೋಗಿ ನೋಡಿದರು, ಇವರೆಲ್ಲ ಗಟ್ಟುಬಸ್ತಾದ ಹುಡುಗರನ್ನೆಲ್ಲ ನಿಲ್ಲಿಸಿದ್ರು. ನೋಡಿ, ಇಷ್ಟೆಲ್ಲ ಹುಡುಗರು ಸೇನೆ ಸೇರೋಕ್ಕೆ ತಯಾರಾಗಿದ್ದಾರೆ, ಇವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ ನಾವು ಅಂತ ಹೇಳಿದಾಗ ಒಬ್ಬರನ್ನ ಕರೆದುಬಿಟ್ಟು ಯುದ್ಧ ಮಾಡಿ ಹಾಗೆ ಅಂತ ಇಬ್ಬರನ್ನ ಕರೆದ್ರು. ಅವ್ರಲ್ಲಿ ಇಬ್ಬರು ಕಣ್ಕೊಂಡು ಬಿಟ್ಕೊಂಡು ನಿಂತ್ಕೊಂಡಿದ್ದರು. ಯಾಕೆ ಯುದ್ಧ ಮಾಡಿ ಅಂತ ಹೇಳಿದಾಗ ಅವ್ರು ಹೇಳಿದರು, ಹೇಗೆ ಯುದ್ಧ ಮಾಡೋಣ, ನಮ್ಮ ಕೈ ಎರಡು ಎಂಗೇಜ್ ಆಗಿಬಿಟ್ಟಿದೆ, ಒಂದು ಕೈಲಿ ಕತ್ತಿ ಇದೆ, ಇನ್ನು ಕೈಲಿ ಗುರಾಣಿ ಕೊಟ್ಟಿದ್ದೀರಿ, ನಮ್ಮ ಕೈಯ ಎಂಗೇಜ್ ಆಗಿದೆ, ನಾವು ಹೇಗೆ ಯುದ್ಧ ಮಾಡೋದು, ಕೈ ಫ್ರೀ ಇಲ್ವಲ್ಲ ನಮ್ಮದು. ಹಾಗೆ ಅಂದಾಗ ಶಿವಾಜಿ ಮಹಾರಾಜರಿಗೆ ಅನ್ನಿಸ್ತಂತೆ, ಇವರಿಗೆ ಶಸ್ತ್ರ ಕೊಟ್ಟು ಉಪಯೋಗಿಲ್ಲ, ಆ ಶಸ್ತ್ರ ಯಾಕೆ ಕೊಟ್ಟಿದ್ದೀವಿ ಅನ್ನೋದು, ಅದನ್ನು ಶಸ್ತ್ರ ಕೊಟ್ಟಂತಂದು ಅವರಿಗೆ ಪಾತ್ರ ಪರಿಚಯ ಆಗಬೇಕು ಅವರಿಗೆ. ಶಸ್ತ್ರ ಯಾಕೆ ಕೊಟ್ಟಿವಿ ಅನ್ನೋ ಉದ್ದೇಶ ಅವರಿಗೆ ಗೊತ್ತಿಲ್ಲ, ಶಸ್ತ್ರ ಕೊಟ್ಟು ತಯಾರು ಮಾಡಿಕೊಂಡು, ಆದರೆ ಅವರ ಮನಸ್ಸನ್ನು, ಸೈನಿಕನ ಮನಸ್ಸಿರಲಿಲ್ಲ ಅವರಿಗೆ, ಶಸ್ತ್ರ ಇತ್ತು ಅಷ್ಟೇ. ಹೀಗಾಗಿ ಸೈನಿಕನ ಮನೋವೃತ್ತಿಯಲ್ಲಿ ಬರಬೇಕು, ಶಸ್ತ್ರ ಕೊಟ್ಟರದೇ ಹೋರಾಡಕ್ಕೆ ಅನ್ನುವಂಥದ್ದು ಅವ್ರ ಮನಸ್ಸಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಆಗ ಅವರು ಪಾತ್ರ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿ ಏನೋ ಒಂದು ಹೀಗೊಂದು ವಾಕ್ಯ ಬರುತ್ತಲ್ಲಿ. ಅವಾಗ ಅಂದ್ಕೊಂಡೆ ನಾವು ಸರ್ಕಾರದಲ್ಲಿ ಒಬ್ಬೊಬ್ಬರು ಒಂದು ಕಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆಯಾ ಏನು ಜಾಬ್ ಇದೆ ಅದು ಏನು ನಿರೀಕ್ಷೆ ಮಾಡುತ್ತೆ, ಜಾಬ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಆ ಜಾಬಿಗೆ ನಾವು ಪರ್ಫಾರ್ಮ್ ಮಾಡ್ತೀವ, ನಮ್ಮ ಪರ್ಸೆಪ್ಷನ್ಸ್ ಏನಿದೆ, ನಮ್ಮ ರೋಲ್ ಏನಿದೆ ಅದರೊಳಗೆ, ಆ ರೋಲನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತೀವ, ಹೀಗೆ ಅನ್ನೋದ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ರೋಲ್ ಥಿಯರಿ ಅಂತಲೇ ಒಂದು ಬರುತ್ತೆ ಸೈಕಾಲಜಿ ಒಳಗೆ. ಸೊ ರೋಲ್ ಆಫ್ ದಿ ಪ್ರೋಗ್ರಾಮ್ ಆಫೀಸರ್ಸ್ ಎಷ್ಟು ಮಟ್ಟಿಗೆ ಪರ್ಸೀವ್ಡ್ ರೋಲ್ ಯಾವುದು, ಪ್ರಿಫರ್ಡ್ ರೋಲ್ ಯಾವುದು, ಪರ್ಫಾರ್ಮ್ಡ್ ರೋಲ್ ಯಾವುದು, ಇದನ್ನು ಕುರಿತು ಒಂದು ಜಿಜ್ಞಾಸೆ ಮೂಡ್ತು. ಫಾರ್ಚುನೇಟ್ಲಿ ಅಲ್ಲಿ SRT ಯೂನಿವರ್ಸಿಟಿ ನಾಂದೇಡ್ನಲ್ಲಿ ಡಾಕ್ಟರ್ NA ಮೋಟೆ ಅಂತ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು NSSಲ್ಲಿ. ಅವ್ರು ನಮ್ಮ ಗೈಡ್ ಆದರು. ಹೀಗಾಗಿ ನನಗೆ ಮಹಾರಾಷ್ಟ್ರದ ನಾಂದೇಡ್ ಯೂನಿವರ್ಸಿಟಿಯಿಂದ ಒಂದು ರಿಸರ್ಚ್ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಆಗಿ ಹೀಗೆ ಅದು PhD ಕಡೆ ಹೋಯಿತು. ಇನ್ನೊಂದು ಆಯಿತು, PhD ಆದ್ದರಿಂದ ನಾವು ಸಾಮಾನ್ಯವಾಗಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋರು ಅಲ್ಲೊಂದು ಬೇರೆ ನಮ್ಮ ಸ್ಥಾನಮಾನಗಳೇ ಬೇರೆ ಆಗೋಗ್ಬಿಡುತ್ತೆ. NSSನ ಅಡ್ವೈಸರ್ ಬಂದು ಯಾರು ಏನಕ್ಕಿಂತಲೂ ಡಾಕ್ಟರ್ ಸುರೇಶ್ ಬಂದು ಯಾರು ಅನ್ನೋದ್ರಲ್ಲಿ ವ್ಯತ್ಯಾಸ, ನೋಡುವಂಥ ಪರ್ಸೆಪ್ಷನ್ಸೇ ಜಾಸ್ತಿ ಬೇರೆ ಆಗೋಗ್ಬಿಡುತ್ತೆ. ಮತ್ತು ಸಾಮಾನ್ಯವಾಗಿ ಯೂನಿವರ್ಸಿಟಿ ಲೆವೆಲಲ್ಲಿ NSS ಕೋಆರ್ಡಿನೇಟರ್ಸು, ಟ್ರೈನಿಂಗ್ ಸೆಂಟರ್ ಕೋಆರ್ಡಿನೇಟರ್ಸು, ಸ್ಟೇಟ್ ಲೈಸೆನ್ಸ್ ಆಫೀಸರ್ಸು ಇವ್ರನ್ನೆಲ್ಲ ಅಪಾಯಿಂಟ್ ಮಾಡಬೇಕಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಇರಲೇಬೇಕಾಗುತ್ತೆ. ಆಗೇನಾಗುತ್ತೆ ಅಂದರೆ ಅಲ್ಲಿಂದ ಕಳಿಸೋದು ಬರೋದು ಕಷ್ಟ ಆದಾಗ ನನ್ನದು PhDನೂ ಆಗಿದ್ದರಿಂದ ನನ್ನನ್ನೇ ನಾಮಿನೇಟ್ ಮಾಡಿಬಿಡೋರು. ಸುರೇಶ್ ಬರ್ತಾರೆ ಹಾಗೆ ಅಂತ ನನ್ನ ನಾಮಿನೇಟ್ ಮಾಡಿಬಿಡೋರು. ಹೀಗಾಗ್ಬಿಟ್ಟು ಆಯಾ ಸ್ಟೇಟಿನ ಎಜುಕೇಷನ್ ಸೆಕ್ರೆಟರಿ, ವೈಸ್ ಚಾನ್ಸಲರ್ ಜೊತೆ ನಾನು ಸೆಲೆಕ್ಷನ್ ಕಮಿಟಿಯಲ್ಲಿದ್ದು ಅದೊಂದು ವಿಶೇಷ ಅನುಭವ. ಯೂನಿವರ್ಸಿಟಿನಲ್ಲಿ NSS ಕೋಆರ್ಡಿನೇಟರ್ಸನ್ನು ಮತ್ತು ಸ್ಟೇಟ್ ಲೈಸೆನ್ಸ್ ಆಫೀಸರ್ಸನ್ನು, ಟ್ರೈನಿಂಗ್ ಸೆಂಟರ್ ಕೋಆರ್ಡಿನೇಟರ್ಸ್ಗಳನ್ನು ಇಂಟರ್ವ್ಯೂ ಮಾಡಿ ಅಪಾಯಿಂಟ್ ಮಾಡೋದು, ಇದು ಒಂದು ವಿಶೇಷವಾದಂಥ ಒಂದು ಅನುಭವ ನನಗೆ ಈ PhDಯಿಂದ ಸಿಕ್ತು ಅಂತಲೇ ಅನ್ಕೋತೀನಿ ನಾನು. ಎಲ್ಲ ಇಂಪಾಸಿಬಲ್ಗಳನ್ನು ಪಾಸಿಬಲ್ ಮಾಡ್ತಾ ಹೋದ್ರಿ ನೀವು. ಒನ್ ಸಚ್ ಇನ್ಸಿಡೆಂಟ್ ಅಂದರೆ ಲಕ್ಷದ್ವೀಪದಲ್ಲೂ NSSನ ಬಹಳ ಇಂಪ್ರೂವ್ ಮಾಡಿದ್ರಿ. ಕೇರಳಕ್ಕೆ ನಾನು ಅಡಿಷನಲ್ ಚಾರ್ಜಲ್ಲಿದ್ದೆ. ನಾನು ಕೇರಳದಲ್ಲಿ ಕರ್ನಾಟಕ ಕೇರಳ ಎರಡೂ ನೋಡ್ಕೋತಾ ಇದ್ದಾಗ ಒಂದು ವರ್ಷ ಅಡಿಷನಲ್ ಚಾರ್ಜಲ್ಲಿದ್ದೆ. ಆವಾಗ ಲಕ್ಷದ್ವೀಪದಲ್ಲಿ NSSಸು ಒಂದೇ ಒಂದು ಕಾಲೇಜ್, ಅದು ಆಫ್ಶೋರ್ ಕಾಲೇಜ್ ಅಂತ ಕ್ಯಾಲಿಕಟ್ ಯೂನಿವರ್ಸಿಟಿದು ಒಂದು ಕ್ಯಾಲಿಕಟ್ ಯೂನಿವರ್ಸಿಟಿಯ ಒಂದು ಆಫ್ಶೋರ್ ಕ್ಯಾಂಪಸ್ ಅಂತ ಮಾಡಿಕೊಂಡು ಕವರತ್ತಿನಲ್ಲಿ, ಲಕ್ಷದ್ವೀಪದ ರಾಜಧಾನಿ ಕವರತ್ತಿನಲ್ಲಿ ಒಂದೇ ಒಂದು ಕಾಲೇಜು, ಕವರತ್ತಿನೂ ಅಲ್ಲ ಕಾಣುತ್ತೆ, ಕಡಮಟ್ಟ ಏನೋ, ಅಲ್ಲಿ ಒಂದು ಕಡೆ ಒಂದು ಕಾಲೇಜ್ ಇತ್ತು. ಅಲ್ಲಿ ಆ ಕಾಲೇಜಲ್ಲಿ
ಒಂದೇ ಒಂದು NSS ಯೂನಿಟ್ ಇತ್ತು, ಹೆಚ್ಚು ಸಂಪರ್ಕ ಇರಲಿಲ್ಲ. ಮೇನ್ಲ್ಯಾಂಡಿಗೂ ಐಲ್ಯಾಂಡಿಗೂ ಅಷ್ಟಕ್ಕಷ್ಟೇ. ಈ ಹುಡುಗರಲ್ಲಿ ಬರ್ತಿರಲಿಲ್ಲ, ಬರೋ ಸಾಧ್ಯತೆಗಳೇ ಇರಲಿಲ್ಲ. ಅವಾಗ ನಾನು ಇದಕ್ಕೊಂದು ಬೇಸಿಕ್ ಬೇಕು, ಬ್ಯಾಕ್ಗ್ರೌಂಡ್ ಇಲ್ಲದೆ NSS ಶುರು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಅಲ್ಲಿ ಒಂದಿನ ಹೋದಾಗ ಇದಕ್ಕೆ ಲಕ್ಷದ್ವೀಪಕ್ಕೆ ಹೋದಾಗ ಅಲ್ಲಿನ MP ಅಲ್ಲೇ ಇದ್ದರು. ಒಂದೇ ಗೆಸ್ಟ್ ತಿಳ್ಕೊಂಡಿದ್ವಿ. ಆಗ ಅವ್ರಿಗೆ ಹೇಳಿದೆ, ಇಲ್ಲಿ NSS PUC ಶುರು ಮಾಡಿದರೆ ಹುಡುಗರಿಗೆ ಒಂದು ಫೌಂಡೇಶನ್ ಸಿಕ್ಕಂಗಾಗತ್ತೆ ಅಂತ. ಅವರು ಒಪ್ಕೊಂಡ್ರು. ಒಟ್ಟು 10 ಹೈಯರ್ ಸೆಕೆಂಡರಿ ಸ್ಕೂಲ್ಗಳಿದ್ದು, ಕೇಂದ್ರೀಯ ವಿದ್ಯಾಲಯಗಳು. ಅಲ್ಲಿ 11th ಮತ್ತು 12th ಸ್ಟ್ಯಾಂಡರ್ಡಲ್ಲಿ NSS ಶುರು ಮಾಡಲಿಕ್ಕೆ ಅವರು ಒಪ್ಕೊಂಡ್ರು. ತಕ್ಷಣ ಅಲ್ಲಿ ಎಜುಕೇಷನ್ ಡೈರೆಕ್ಟರ್ ನೋಡಿಕೊಂಡು ಮಾಡಿಬಿಟ್ಟು ಸರ್ಕಾರದವರು, ಗೌರ್ಮೆಂಟ್ ಆಫ್ ಇಂಡಿಯಾದವರು ಅದಕ್ಕೆ ಪರ್ಮಿಷನ್ ಕೊಟ್ಟರು. ಹೀಗಾಗಿ 10 ಕಡೆಯೂ ಸಹ NSS ಶುರು ಮಾಡಿದ್ವಿ. NSS ಶುರು ಮಾಡಿದ ಒಂದೇ ವರ್ಷದಲ್ಲೇ ಅಲ್ಲಿನ ವಿದ್ಯಾರ್ಥಿಗಳನ್ನು RD ಕ್ಯಾಂಪ್ ನೋಡಲಿಕ್ಕೆ ಅಥವಾ RD ಕ್ಯಾಂಪಲ್ಲಿ ಭಾಗವಹಿಸಲಿಕ್ಕೆ ಡೆಲ್ಲಿಗೆ ಸೆಲೆಕ್ಟ್ ಮಾಡುವಂಥ ಒಂದು ಅವಕಾಶ ಆಯಿತು. ಹೀಗಾಗಿ ಫಾರ್ ದಿ ಫಸ್ಟ್ ಟೈಮ್ ಲಕ್ಷದ್ವೀಪದಿಂದ ಬಾಯ್ಸು ಗರ್ಲ್ಸು ಡೆಲ್ಲಿಗೆ ಬಂದುಬಿಟ್ಟು ಡೆಲ್ಲಿನಲ್ಲಿ RD ಕ್ಯಾಂಪಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಆಯಿತು. RD ಕ್ಯಾಂಪ್ ಅಂದರೆ ರಿಪಬ್ಲಿಕ್ ಡೇ ಪರೇಡ್ ಇನ್ ಕ್ಯಾಂಪ್. ಅನದರ್ ಫೆದರ್ ಇನ್ ಯೋರ್ ಕ್ಯಾಪ್, ನೀವು ಬರೆದ ಪಾತಕ ಲೋಕದಿಂದ ಗಾಂಧಿಯಾನದೆಡೆಗೆ ಅನ್ನೋ ಪುಸ್ತಕ. ಈ ಬುಕ್ನಲ್ಲಿ ನೀವು ಒಬ್ಬ ಕ್ರಿಮಿನಲ್ ಹೇಗೆ ಗಾಂಧಿ ತತ್ವವನ್ನು ಅಳವಡಿಸ್ಕೊಂಡು ಆ ಪ್ರಭಾವದಿಂದ ಶಾಂತಿ ದೂತನಾಗಿ ಪರಿವರ್ತನಾದ ಅನ್ನೋ ರಿಯಲ್ ಲೈಫ್ ಸ್ಟೋರಿನ ಬರೆದಿದ್ದೀರಾ. ಈಗಾಗಲೇ ಈ ಪುಸ್ತಕ 2ನೇ ರೀಪ್ರಿಂಟ್ ಆಗಿದೆ. ಅಷ್ಟಲ್ಲದೆ ಇದು ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿ ಸಹ ಟ್ರಾನ್ಸ್ಲೇಟ್ ಆಗ್ತಾ ಇದೆ. ಇತ್ತೀಚೆಗೆ ಕನ್ನಡದಲ್ಲಿ ಇದರದ್ದು ರಂಗ ಪ್ರಯೋಗ ಸಹ ಆಯಿತು. ಕ್ಯಾನ್ ಯು ಶೇರ್ ಮೋರ್ ಡೀಟೇಲ್ಸ್ ಅಬೌಟ್ ದಿಸ್ ಬುಕ್, ಅಂಕಲ್? ನಾನು ಮುಂಬೈನಲ್ಲಿದ್ದಾಗ ಅಲ್ಲಿ ಮುಂಬೈ ಸರ್ವೋದಯ ಮಂಡಳಿಯಲ್ಲಿ TR ಕೇಶವಮಯ್ಯ ಅಂತ ಇದ್ದರು. ಮುಂಬೈ ಸರ್ವೋದಯ ಮಂಡಳಿನ ನಮ್ಮ ವಿದ್ಯಾರ್ಥಿಗಳು ಯಾರು NSS ವಾಲಂಟಿಯರ್ಸು, ಅವರು ಸರ್ವೀಸ್ ಆರ್ಗನೈಸೇಷನ್ ಆಗ ಇಟ್ಕೊಂಡು ಅಲ್ಲಿ ಹೋಗ್ತಾಯಿದ್ರು. ಅವರು ಬೇರೆ ಬೇರೆ ಕಡೆಗೆಲ್ಲ ಅವ್ರನ್ನ ಕಳಿಸ್ತಾಯಿದ್ರು. ಹಾಗಾಗಿ ಮುಂಬೈ ಸರ್ವೋದಯ ಮಂಡಳಿ ಜೊತೆ ನನಗೆ ಸಂಪರ್ಕ ಆಯಿತು. ನಾನು ಅಲ್ಲಿಂದ ಕರ್ನಾಟಕಕ್ಕೆ ಬಂದ ಮೇಲೂ ಸಹ ನನ್ನನ್ನು ಮುಂಬೈ ಸರ್ವೋದಯ ಮಂಡಳದ ರೆಪ್ರೆಸೆಂಟೇಟಿವ್ ಆಗಿ ಅವರು ನೇಮಕ ಮಾಡಿದರು. ನಾವಾಗ ಗಾಂಧಿ ಪುಸ್ತಕಗಳನ್ನು ತಂದುಬಿಟ್ಟು ಮುಂಬೈ ಸರ್ವೋದಯ ಮಂಡಳಿ ಸಹಕಾರದಿಂದ 50% ರೇಟಲ್ಲಿ ಒಂದು 10 ರೂಪಾಯಿಗೆ ಒಂದು ಪುಸ್ತಕದಂತೆ ಗಾಂಧಿ 488 ಪೇಜಿನ ಗಾಂಧಿ ಜೀವನ ಚರಿತ್ರೆ, ನನ್ನ ಸತ್ಯಾನ್ವೇಷಣೆನ ಇಲ್ಲಿ ಹಂಚಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆಗ ಸುಮಾರು ಒಂದು 10,000 ಪುಸ್ತಕಗಳನ್ನು ಅವರು ಅಲ್ಲಿಂದ ನನಗೆ ಕಳಿಸ್ಕೊಟ್ಟಿದ್ರು, ಬಾಂಬೆ ಸರ್ವೋದಯ ಮಂಡಳಿಯಿಂದ. ಇಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಗಾಂಧಿ ವಿಚಾರಧಾರೆ ಮಾಡಿ ಸೆಮಿನಾರ್ಗಳನ್ನು ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ 10 ರೂಪಾಯಿಯಂತೆ ಈ ಪುಸ್ತಕವನ್ನು ಮಾರಾಟ ಮಾಡಿ ಸುಮಾರು ಒಂದು 10,000 ಪುಸ್ತಕಗಳನ್ನು ನಾವು ಕಾಲೇಜುಗಳಿಗೆ ಇಲ್ಲಿ ಹಂಚಿರ್ಬೋದು ಅನಿಸುತ್ತೆ. ಆ ಸಂದರ್ಭದಲ್ಲೇ ಅಲ್ಲಿಂದ ನನಗೆ ಅವ್ರು ಹೇಳಿದರು, ಲಕ್ಷ್ಮಣ್ ತುಕಾರಾಮ್ ಗೋಲೆ ಅಂತ ಹೇಳ್ಬಿಟ್ಟು ಒಬ್ಬ ಕೈದಿ, ಕ್ರಿಮಿನಲ್ಲು ಗಾಂಧಿವಾದಿಯಾಗಿ ಪರಿವರ್ತನೆ ಅಂತ ಅವನು ಪರಿಚಯ ಮಾಡಿಸ್ತಿದ್ರು. ಅವನನ್ನು ಕರ್ಕೊಂಬಂದು ಯಾಕೆ ಕರ್ನಾಟಕದ ಜೈಲುಗಳಲ್ಲೆಲ್ಲ ಅವನ ಪರಿಚಯ ಮಾಡಿಸ್ಬಾರ್ದು ಅಂತ ಅನ್ನಿಸ್ತು. ಅವನ ಕತೆ ಬಹಳ ರೋಚಕವಾಗಿದೆ ಅವನದ್ದು, ಲಕ್ಷ್ಮಣ್ ತುಕಾರಾಮ್ ಗೋಲೆದ್ದು. ಆಗ ಬುಕ್ ಬ್ರಹ್ಮಾದರು ಅದರ ಬಗ್ಗೆ ಒಂದು ಇಂಟರ್ವ್ಯೂ ಮಾಡಿದ್ದರು. ಆತನ ಕರ್ಕೊಂಬಂದು ನಾನು ಪರಪ್ಪನಗ್ರಹಾರ, ಗುಲ್ಬರ್ಗ, ಬೆಂಗಳೂರು, ಮೈಸೂರು ಮತ್ತು ಶಿವಮೊಗ್ಗ, ಚಿತ್ರದುರ್ಗ ಎಲ್ಲ ಜೈಲುಗಳಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವನನ್ನು ಹೇಳಿದ್ದೆ. ಅವನು ಬಹಳಷ್ಟು ಚೆನ್ನಾಗಿ ಮನಪರಿವರ್ತನೆಯ ಮಾತುಗಳನ್ನು ಆಡ್ತಾನೆ. ಅವನು ಸ್ವತಃ ಗಾಂಧಿವಾದಿಯಾಗಿದ್ದಾನೆ. ಅದಾದ ನಂತರ ಅವನನ್ನು ಕುರಿತು ಒಂದು ಪುಸ್ತಕವೂ ಬರೆದೆ ನಾನು, ಪಾತಕಲೋಕದಿಂದ ಗಾಂಧಿಯಾನದೆಡೆಗೆ ಅಂತ. 1,000 ಪ್ರತಿಗಳು ಒಂದು ವಾರದಲ್ಲೇ ಖರ್ಚಾಗಿ ಹೋದವು ಅದು. ಮತ್ತು ಒಂದೇ ಒಂದು ಪ್ರತಿಯನ್ನು ಉಚಿತವಾಗಿ ಕೊಡಲಿಲ್ಲ, ಬುಕ್ ಶಾಪಲ್ಲಿ ಮಾರಲಿಲ್ಲ. ಸ್ನೇಹಿತರ ಕಾಂಟ್ಯಾಕ್ಟಲ್ಲೇ ಎಲ್ಲ ಪುಸ್ತಕಗಳನ್ನು ತಗೊಂಡವರು ಸಹ 50-100 ಕಾಪಿಗಳನ್ನು ತೊಗೊಂಡು ಎಲ್ಲ ಕಡೆ ಹಂಚಿದರು. ಹೀಗಾಗಿ ಅದೊಂದಾಯಿತು. ಈಗ ಅದನ್ನು ಮತ್ತೀಗ ಅನ್ನಪೂರ್ಣ ಪಬ್ಲಿಷರ್ಸ್ ಬೆಂಗಳೂರು, ಸುರೇಶ್ ಅಂತ ಅವರು ಅದನ್ನು ಪುನರ್ಮುದ್ರಣ ಮಾಡಿದ್ದಾರೆ, ರಿವೈಸ್ಡ್ ಎಡಿಷನ್ನು. ಈಸೂರಲ್ಲಿ 29-30 ಹುತಾತ್ಮ ದಿನಾಚರಣೆ ಒಂದು ರಾಷ್ಟ್ರೀಯ ಸರ್ವೋದಯ ಸಮಾವೇಶ ಅಂತ ಮಾಡಿದ್ವಿ. ಅಲ್ಲಿ ಗೋಲಿಯವರು ಬಂದು ಈ ಪುಸ್ತಕವನ್ನು ಅಲ್ಲಿ ಬಿಡುಗಡೆ ಮಾಡಿದರು 30ನೇ ತಾರೀಕಿನ ದಿನ. ಅದಕ್ಕೂ ಮುಂಚೆ 29ನೇ ತಾರೀಕು ಗೋಲೆಯ ಈ ಪುಸ್ತಕವನ್ನೇ ಆಧರಿಸಿ ಶಿವಮೊಗ್ಗದ ಸಹ್ಯಾದ್ರಿ ರಂಗತರಂಗ ಅನ್ನುವಂಥ ಒಂದು ಹವ್ಯಾಸಿ ನಾಟಕ ತಂಡ ಮನುಜಮತ ಗಾಂಧಿಪಥ ಅನ್ನುವಂಥ ಒಂದು ನಾಟಕ, ಗೋಲೆ ಜೀವನವನ್ನು ಆದರ್ಶಿಸಿದ ಒಂದು ನಾಟಕವನ್ನು
ಕಾಂತೇಶ ಕದರಮಂಡಲಿಗೆ ಅವರ ನಿರ್ದೇಶನದಲ್ಲಿ ಅಲ್ಲಿ 29 ಸಾಯಂಕಾಲ 6 ಗಂಟೆಗೆ ಈಸೂರಿನಲ್ಲಿ ಇದರ ಒಂದು ಪ್ರದರ್ಶನ ಮಾಡಿದರು. ಇದು ಮೊಟ್ಟ ಮೊದಲ ಪ್ರದರ್ಶನ. ಈ ಪ್ರದರ್ಶನದ ಫೀಡ್ಬ್ಯಾಕ್ ತಗೊಂಡು ಇದನ್ನು ರಾಜ್ಯದ ಬೇರೆ ಬೇರೆ ಕಡೆ ಪ್ರದರ್ಶನ ಮಾಡುವಂಥ ವಿಚಾರವನ್ನು ಕಾಂತೇಶ ಕದರಮಂಡಲಿಗೆ ಅವರು ಇಟ್ಕೊಂಡಿದ್ದಾರೆ ಮನಸ್ಸಲ್ಲಿ. ಇಷ್ಟು ಗೋಲಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಅಲ್ಲಿ ನಾವು ಮಾಡ್ತಾರೆ ಅಂತ ಕೆಲಸಗಳು. ನಿವೃತ್ತಿಯಾಗಿ ಸುಮಾರು 15 ವರ್ಷದ ನಂತರನೂ ಕರ್ನಾಟಕ ಸರ್ವೋದಯ ಮಂಡಳಿಯ ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀರಾ. ರೀಸೆಂಟ್ಲಿ ಮೊನ್ನೆ ಜನವರಿ 2025ನಲ್ಲಿ ಸಹ ಶಿವಮೊಗ್ಗ ಜಿಲ್ಲೆಯ ಈಸೂರಿನಲ್ಲಿ ಒಂದು ವಿಭಿನ್ನ ಕಾರ್ಯಕ್ರಮ ಮಾಡಿದ್ರಿ. ಅದರದ್ದು ವಿಶೇಷತೆ ಏನು? ಈಸೂರು ನಮ್ಮಲ್ಲಿ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿದರೆ ಬೇರೆ ಬೇರೆ ರಾಜ್ಯದ ಬುಕ್ಗಳನ್ನು ಬಿಡಿದ್ನಲ್ಲ. ಕಿತ್ತೂರು ಚೆನ್ನಮ್ಮನ ಬಗ್ಗೆ ಒಂದು 5-6 ಲೈನ್ ಇರುತ್ತೆ. ಅದು ಬಿಟ್ಟರೆ ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಪೇಜಿನ ವಿವರಣೆ ಇರುತ್ತೆ. ಅದು ಬಿಟ್ಟರೆ ವಿಧುರಾಶ್ವತ್ಥವಾಗಲಿ, ಶಿವಪುರವಾಗಲಿ, ಈಸೂರಾಗಲಿ ಇದ್ಯಾವುದು ಸಹ ಭಾರತದ ಸ್ವಾತಂತ್ರ್ಯ ಇತಿಹಾಸದ ಒಂದು ಭಾಗ ಅಂತ ಹೇಳ್ಬಿಟ್ಟು ಪರಿಗಣಿತವಾಗುವುದೇ ಇಲ್ಲ. ಆಗ ನನಗೆ ಅನ್ನಿಸ್ತು ಸ್ವಲ್ಪ ಗೊತ್ತಾಗಲಿ ಈಸೂರಿನ ವಿಚಾರ. ಹೇಗೆ ಒಂದು 5 ಜನ ಗಲ್ಲಿಗೇರಿದರು. 1942 ಸೆಪ್ಟೆಂಬರಲ್ಲಿ ಅವರು ತಮ್ಮ ಗ್ರಾಮವನ್ನು ಪ್ರಪ್ರಥಮ ಗ್ರಾಮವನ್ನು ಸ್ವತಂತ್ರ ಗ್ರಾಮ ಅಂತ ಅವರು ಡಿಕ್ಲೇರ್ ಮಾಡ್ಕೋತಾರೆ. ಆಮೇಲೆ ಅವರ ವೀರಭದ್ರೇಶ್ವರ ದೇವಸ್ಥಾನದ ಮೇಲ್ಗಡೆ ಧ್ವಜವನ್ನು ಹಾರಿಸ್ತಾರೆ. ಊರು ತುಂಬ ಗಾಂಧಿಮಯವಾಗಿ ಹೋಗುತ್ತೆ. ಕ್ವಿಟ್ ಇಂಡಿಯಾದ ಕರೆ ಏನು ಕೊಟ್ಟಿದ್ರು ಗಾಂಧಿ ಈ ಹಳ್ಳಿಗರ ಮೇಲೆ ಭಾಳಷ್ಟು ಪರಿಣಾಮ ಬೀರುತ್ತೆ. ಆಮೇಲೆ ತಮ್ಮದೇ ಒಂದು ಸ್ವಂತ ಗೋರ್ಮೆಂಟ್ ಅಂತ ಮಾಡ್ಕೋತಾರೆ. ಗ್ರಾಮ ಸ್ವರಾಜ್ಯ ಜೊತೆಗೆ ಗ್ರಾಮ ಸರ್ಕಾರ ಅಂತ ಮಾಡ್ಕೋತಾರೆ. ಸರ್ಕಾರದ ಯಾರಿದ್ದಾರೆ ನಮ್ಮ ಶಾನುಭೋಗರು ಅವ್ರ ಹತ್ರ ಕಂದಾಯದ ಕಡತಗಳನ್ನೆಲ್ಲ ತೊಗೊಂಡು ಆ ಕಡತಗಳನ್ನು ಸುಟ್ಟು ಹಾಕ್ತಾರೆ. ಇದನ್ನು ನೋಡಿ ಸರ್ಕಾರ ತಹಶೀಲ್ದಾರ್ ಚನ್ನಕೃಷ್ಣಯ್ಯ ಮತ್ತು ಕೆಂಚೇಗೌಡ ಸಬ್ ಇನ್ಸ್ಪೆಕ್ಟರ್ನ ಕಳಿಸುತ್ತೆ. ಅವ್ರಿಗೂ ಟೋಪಿ ಹಾಕೋ ಪ್ರಯತ್ನ ಮಾಡ್ತಾರೆ, ಧ್ವಜಾರೋಹಣ ಮಾಡಿ ಅಂತಾರೆ. ಈ ನಡೆದ ಘರ್ಷಣೆಯಲ್ಲಿ ಅವರಿಬ್ಬರು ಹತರಾಗ್ತಾರೆ. ಇದಾದ ನಂತರ ಸರ್ಕಾರ ಬಂದ್ಬಿಟ್ಟು ಅಧಿಕ ಬಲದೊಂದಿಗೆ ಹಳ್ಳಿಗೆ ಕೊಳ್ಳೆ ಮಾಡಿ, ಲೂಟಿ ಮಾಡಿ, ಬೆಂಕಿ ಹಚ್ಚಿ ಅಲ್ಲಿರುವಂಥ ಸುಮಾರು 50 ಜನರನ್ನು ತಗೊಂಡು ಜೈಲಿಗೆ ಹಾಕಿ, ಅದಾದ ನಂತರ ಒಂದು ವಿಚಾರಣೆ ಅನ್ನುವಂಥದ್ದನ್ನು ಮಾಡಿ ಅದರಲ್ಲಿ ಅವರನ್ನು 43 ಮಾರ್ಚಲ್ಲಿ ಅವ್ರನ್ನ ಗಲ್ಲಿಗೂ ಏರಿಸುತ್ತೆ 5 ಜನರನ್ನು. ಉಳಿದವ್ರನ್ನ 48 ಇಸ್ವಿನಲ್ಲಿ ಬಿಡುಗಡೆ ಮಾಡುತ್ತೆ. ಹೀಗೆ ಒಂದು ದೇಶದ ಸ್ವಾತಂತ್ರ್ಯಕ್ಕೆ ಅಭೂತಪೂರ್ವವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಂಥ ಊರು ಈಸೂರು. ಅಲ್ಲೊಂದು ಈಸೂರು ಸ್ಮಾರಕ ಬಹಳ ಚೆನ್ನಾಗಿ ಮಾಡಿದ್ದಾರೆ ಈಗ. ಅದಕ್ಕೆ ಅದು ಪರಿಚಯ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ರಾಷ್ಟ್ರೀಯ ಸರ್ವೋದಯ ಸಮಾವೇಶ ಮಾಡಿದ್ದೀವಿ. 1942ರಲ್ಲಿ ಅವರು ಧ್ವಜಾರೋಹಣ ಮಾಡಿ ಈಗ 84 ವರ್ಷ ಆಗುತ್ತೆ. ಹಾಗಾಗಿ 84 ಧ್ವಜಾರೋಹಣದ ಕಾರ್ಯಕ್ರಮವನ್ನು ಸಹ ಮಾಡಿದ್ದೀವಿ. ಸುಮಾರು ಒಂದು 100 ಜನ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲು ಈ ಕಡೆಯಿಂದ ಒಂದು 100 ಜನ ಇಲ್ಲಿ ಬಂದರು. ಅದೊಂದು 30ನೇ ತಾರೀಕಿನ ಹುತಾತ್ಮರ ದಿನಾಚರಣೆಯನ್ನು ಈಸೂರಲ್ಲಿ ಆಚರಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಇದೇ ತಿಂಗಳು 26ನೇ ತಾರೀಕು ನಾನು ನನ್ನ 77ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಹಿಂತಿರುಗಿ ನೋಡಿದಾಗ ನಾನು ಇನ್ನೂ ಕ್ರಮಿಸಬೇಕಾದ ದೂರ ಮಾತು ಮಾಡಬೇಕಾದ ಕೆಲಸ ಬಹಳಷ್ಟಿದೆ ಅಂತ ನನಗೆ ಅನಿಸುತ್ತೆ. ಈ ಸಂದರ್ಭದಲ್ಲಿ ನನಗೆ ಅಮೆರಿಕನ್ ಪೊಯೆಟ್ 19ನೇ ಶತಮಾನದ ರಾಬರ್ಟ್ ಫ್ರಾಸ್ಟನ ಕವನದ ಲೈನ್ಗಳನ್ನು ನನಗೆ ಜ್ಞಾಪಕ ಬರುತ್ತೆ. ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋ ಈವ್ನಿಂಗ್ ಅನ್ನುವಂಥ ಕವನದಲ್ಲಿ ರಾಬರ್ಟ್ ಫ್ರಾಸ್ಟು ತನ್ನ ಇಡೀ ಜೀವನದ ಉದ್ದೇಶವನ್ನು ಅದರಲ್ಲಿ ಹೇಳ್ಕೊಂಡಿದ್ದಾನೆ. The woods are lovely, dark and deep, but I have promises to keep, and miles to go before I sleep, and miles to go before I sleep. ಇದರೊಂದಿಗೆ ನನ್ನನ್ನು ಪಾಡ್ಕಾಸ್ಟ್ ಮೂಲಕ ಪರಿಚಯಿಸ್ತಾ ಇದ್ದೀರಿ. ಇದಕ್ಕಾಗಿ ನಾನು ನಿಮಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಮ್ಮ ಅನುಭವ ಕೆಫೆ ಕಡೆಯಿಂದ ಹ್ಯಾಪಿ ಬರ್ಡೇ ಟು ಯು ಅಂಕಲ್. ನಿಮಗೆ ಹುಟ್ಟುಹಬ್ಬದ ಗಿಫ್ಟ್ ಆಗಿ ಒಳ್ಳೆಯದೊಂದು ಸ್ಟ್ರಾಂಗ್ ಕಾಫಿ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸಸ್. ಯು ಕ್ಯಾನ್ ಬಿ ಅವರ್ ಗೆಸ್ಟ್ ಅಟ್ ಅನುಭವ ಕೆಫೆ ಪಾಡ್ಕಾಸ್ಟ್. ಶೋ ನೋಟ್ಸ್ನಲ್ಲಿ ನಮ್ಮ ಡೀಟೇಲ್ಸ್ ಇದೆ. ನಮ್ಮನ್ನ ಸಂಪರ್ಕಿಸಿ. ನಿಮಗೆ ನಮ್ಮ ಕಾನ್ಸೆಪ್ಟ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪಾಡ್ಕಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.
Podcast production, ideation, Deepthi Rao. Editing support, B.S. Venkatesh Rao. Sangeeta, ಶ್ರೀಮತಿ ಉಷಾ ಶ್ರೀನಾಥ್ ಹಾಗೂ ಗಣೇಶ್ ಬಿ ಭಾರದ್ವಾಜ್. ಕವರ್ ಆರ್ಟ್ ಸುನಿಧಿ ಹರೀಶ್. ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ.